ನಮಸ್ಕಾರ ಪ್ರೀತಿಯ ವೀಕ್ಷಕರೇ, ತಮ್ಮೆಲ್ಲರೂ ಕೂಡ ದಾವಣಗೆರೆ ನಗರದಲ್ಲಿ ಅತಿ ಹೆಚ್ಚು ಪ್ರಸಾರ ಹೊಂದಿರತಕ್ಕಂಥ ಚಾನಲ್ ಅಂತ ಹೆಸರುವಾಸಿಯಾಗಿರ್ತಕ್ಕಂಥ V1 ವಾಹಿನಿಯ ನಮಸ್ತೆ ದಾವಣಗೆರೆ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತ. ಇವತ್ತು ಏಪ್ರಿಲ್ 8ನೇ ತಾರೀಕು ಎಲ್ಲ ಹುಟ್ಟುಹಬ್ಬನ ಆಚರಿಸ್ಕೊಳ್ತಾರೆ. ಎಲ್ಲರೂ ಕೂಡ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಆ ಭಗವಂತ ನಿಮಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ, ನೆಮ್ಮದಿ ಎಲ್ಲವನ್ನ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತಿದ್ದೀನಿ. ಅದೇ ರೀತಿ ಇವತ್ತು ಯಾರೆಲ್ಲ ವಿಶೇಷವಾಗಿ ವಿವಾಹ ವಾರ್ಷಿಕೋತ್ಸವದ ಶುಭ ಸಂದರ್ಭದಲ್ಲಿ ಅವರು ಕೂಡ ಹಾರ್ದಿಕವಾಗಿ ಶುಭಾಶಯಗಳನ್ನು ತಿಳಿಸ್ತಾ ನಿಮ್ಮ ಜೋಡಿ 100 ಕಾಲ ಹೀಗೆ ಸುಖಮಯವಾಗಿ ಸಂತೋಷಮಯವಾಗಿ ಬಾಳೋ ಹಾಗೆ ಆ ಭಗವಂತ ಹಾರೈಸಲಿ ಮತ್ತು ಹರಸಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ. ಅದೇ ರೀತಿ ಮಂಗಳವಾರ ದೇವಿಯರ ವಾರ, ವಿಶೇಷವಾಗಿ ಯಾರೆಲ್ಲ ಹೊಸ ಕೆಲಸಗಳನ್ನು ಪ್ರಯತ್ನವನ್ನು ಮಾಡ್ತಿದ್ದೀರಿ, ಜಾಬ್ ಇಂಟರ್ವ್ಯೂಸ್ಗೆ ಹೋಗ್ತಿದ್ದೀರಿ, ಅವರೆಲ್ಲರೂ ಕೂಡ ಶುಭವಾಗಲಿ, ಒಳ್ಳೆಯದಾಗಲಿ, ಆ ದೇವಿಯರ ಕೃಪಾಶೀರ್ವಾದ ಇರಲಿ ಅಂತ ಕೇಳ್ಕೊಳ್ತಿದ್ದೀನಿ. ಬನ್ನಿ, ದಾವಣಗೆರೆ ನಗರದಲ್ಲಿ ಏನು ನಡೀತದೆ ಅಂತ ನೋಡೋಣ, ದಾವಣಗೆರೆ ಜಿಲ್ಲೆಯಲ್ಲಿ ಏನು ನಡೀತದೆ ಅಂತ ನೋಡೋಣ, ರಾಜ್ಯ ಹೊರ ರಾಜ್ಯಗಳಲ್ಲಿ ದೇಶ ವಿದೇಶಗಳಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು ಕೂಡ ನೋಡ್ತಾ ಹೋಗೋಣ. ಸೊ ಕ್ರೀಡಾ ಸುದ್ದಿಯನ್ನು ಕೂಡ ಹೇಳಲಿಕ್ಕಿದೆ, ಅದನ್ನು ಕೂಡ ಹೇಳೋ ಪ್ರಯತ್ನವನ್ನು ಮಾಡ್ತೀನಿ. ಸೊ ಮೊದಲಿಗೆ ಒಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡಿ ಇನ್ನಷ್ಟು ವಿಚಾರಗಳನ್ನು ನೋಡೋಣ. ನಮಸ್ತೆ ದಾವಣಗೆರೆ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ನಮಸ್ತೆ, ತಮ್ಮ ಹೆಸರು? ನಮ್ಮ ಹೆಸರು ವಿನಾಯಕ್ ಅಂತೇಳಿ. ವಿನಾಯಕ್ ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಸರ್ ದಾವಣಗೆರೆ. ದಾವಣಗೆರೆಯಿಂದ. ಓಕೆ, ಹೇಳಿ ಸರ್, ಯಾರಿಗಾದ್ರೂ ಶುಭಾಶಯ ಹೇಳಬೇಕಿತ್ತಾ? ಯಾರ್ಯಾರು ಹುಟ್ಟಿದ ಹಬ್ಬಗಳು, ವಿವಾಹ ಇದು ಮಾಡ್ತಿದಾರಲ್ಲ, ಓಕೆ, ಮೀಟಿಂಗ್ ಏನಾಗ್ತಾರೆ, ಎಲ್ಲರಿಗೂ ಶುಭಾಶಯ ಸರ್. ಧನ್ಯವಾದಗಳು ಸರ್. ನಿಮ್ಮ ಬರ್ಡೇ ಯಾವಾಗಿದೆ ಅಂತ ಹೇಳ್ಬಿಡಿ ಸರ್. ಸರ್ ನಮ್ಮ ಬರ್ತ್ಡೇ ಇರೋದು ಜುಲೈ 21. ಜುಲೈ 21. ಜುಲೈ 21. ಓಕೆ, ಅಡ್ವಾನ್ಸ್ ಬರ್ಡೇ ವಿಶಸ್ ತಿಳಿಸ್ತಾ ಇದ್ದೀನಿ ಸರ್. ಇವತ್ತು ಬಹುಶಃ PUC ರಿಸಲ್ಟ್ ಬರ್ತಾ ಇದೆ. ಹಾ ಸರ್. ಸೊ ಅವ್ರಿಗೊಂದು ಆಲ್ ದಿ ಬೆಸ್ಟ್ ಹೇಳ್ಬಿಡಿ ಸರ್. ಸರ್ ಯಾರ್ಯಾರು PUC ಕಾರ್ಯಕ್ರಮ ನೋಡ್ತಾ ಇದಾರಲ್ಲ ಹುಡುಗರು, ಎಲ್ಲರಿಗೂ ಆಲ್ ದ ಬೆಸ್ಟ್ ಸರ್. ಎಸ್, ಥ್ಯಾಂಕ್ ಯು ಸರ್. ಏನು ಜಾಬ್ ಮಾಡ್ತಾ ಇದ್ದೀರಾ ಅಥವಾ ಓದ್ತಾ ಇದ್ದೀರಾ? ಇಲ್ಲ ಸರ್, ನಾವು ಗೋಲ್ಡ್ ಸ್ಮಿತ್ ಸರ್. ಗೋಲ್ಡ್ ಸ್ಮಿತ್? ಓ ಸೂಪರ್. ಏನು ಸರ್, ಸಿಕ್ಕಾಪಟ್ಟೆ ರೇಟ್ ಜಾಸ್ತಿ ಮಾಡ್ಕೊಂಡು ಆರಾಮಾಗಿ ಕುತ್ಕೊಂಡ್ಬಿಟ್ಟಿದ್ದೀರಾ? ಹಾ ಸರ್, ಅದಕ್ಕೆ ಆರಾಮೆಲ್ಲ ಇದ್ದವಲ್ಲ ಸರ್, ಆಗ ಕಾಲ್ ಮಾಡಿದ್ದು. ಬಿಸಿ ಆಗಿದ್ರೆ ಕಾಲ್ ಮಾಡ್ತಾ ಇದ್ದಿಲ್ಲ. ಓ, ಅಂದ್ರೆ ಬಿಸಿ ಇದ್ರೆ ಹಿಂಗೆ ಕಾಲ್ ಮಾಡ್ತಿರ್ಲಿಲ್ಲ ಹಂಗಿದ್ರೆ? ಇಲ್ಲ ಸರ್, ಯಾಕಂದ್ರೆ ತುಂಬಾ ಬಿಸಿ ಇರ್ತೀವಲ್ಲ. ಓಕೆ ಓಕೆ ಸರ್, ಗೋಲ್ಡ್ ರೇಟ್? ಹಲೋ ಸರ್, ಗೋಲ್ಡ್ ರೇಟ್ ಎಷ್ಟು ಆಗ್ಬೋದು ಅಂತೀರಿ? ಸೆಂಚುರಿ ಆಗತ್ತಾ? ಗೋಲ್ಡ್ ರೇಟ್ 1 ಲಕ್ಷ ಮಟ್ಟ ಹೋಗ್ಬೋದು ಸರ್. ಹೋಗತ್ತಾ? ಹಾ ಸರ್. ಸರ್, ಚೀನಾದಲ್ಲಿ ಏನೋ ಸಿಕ್ಕಾಪಟ್ಟೆ ಗೋಲ್ಡ್ ಸಿಕ್ಬಿಟ್ಟಿದೆ, ಬಂಗಾರ 55,000ಕ್ಕೆ ಬರುತ್ತೆ, 50,000ಕ್ಕೆ ಬರುತ್ತೆ ಅಂತ ಎಲ್ಲ ತಜ್ಞರು ಹೇಳ್ತಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಯೂಟ್ಯೂಬ್ ಅಲ್ಲಿ ತೋರಿಸ್ತಾರೆ ಸರ. ಓಕೆ, ಅದೆಲ್ಲ ಎಲ್ಲಿ ಬರುತ್ತೆ ಸರ್? ಅಲ್ಲ, ಈ ಏನು ಮಾರ್ಕೆಟ್ ಎಕ್ಸ್ಪರ್ಟ್ಸ್ ಇದ್ದಾರೆ ಅವರು ಕೂಡ ಹೇಳ್ತಾ ಇದ್ದಾರೆ ಸ್ವಲ್ಪ ವೆಯ್ಟ್ ಮಾಡಿ, ಚಿನ್ನ ರೇಟ್ ಕಡಿಮೆ ಆಗತ್ತೆ ಅಂತ ಹೇಳಿ. ಹೌದಾ ಸರ್? ಗೊತ್ತಿಲ್ಲ ಸರ್, ಬರ್ಬೋದೇನೋ. ಓಕೆ ಓಕೆ. ಸೊ ಕೆಲಸ ಎಲ್ಲ ಕಡಿಮೆ ಇದೆಯಾ ಇವಾಗ? ಸರ್ ಕೆಲಸ ಏನಿಲ್ಲ ಸರ್, ಕಡಿಮೆ. ಓಕೆ, ನೀವೇನು ಆಭರಣಗಳನ್ನ ತಯಾರಿಸ್ತೀರಾ ಅಥವಾ ಸೇಲ್ ಮಾಡ್ತೀರಾ? ಇಲ್ಲ ಸರ್, ಆಭರಣಗಳು ತಯಾರಿಸ್ತೀರಿ. ಯಾವ ತರ ಆಭರಣಗಳನ್ನ ತಯಾರಿಸ್ತೀರಿ ಅಂತ ಹೇಳ್ಬೋದಾ? ಸರ್ ಯಾವ್ಯಾವ ತರ ಆಭರಣಗಳನ್ನ ತಯಾರಿಸ್ತೀರಿ ಸರ್? ಎಲ್ಲ ತರ ಸರ್. ಇಲ್ಲ, ಈ ಮಂಗಲ್ಯ ಸರಗಳು, ಉಂಗುರ? ಓಕೆ ಓಕೆ, ಒಳ್ಳೇದಾಗಲಿ ಸರ್. ನಿಮ್ಮ ಒಂದು ಕೆಲಸಗಳು ಚೆನ್ನಾಗಿ ನಡೀಲಿ. ಏಕೆಂದರೆ ಒಂದು ಮದುಮಗನ ಅಥವಾ ಒಂದು ಮದುಮಗಳ ಮದುವೆ ಆಗಬೇಕು ಅಥವಾ ಒಂದು ವಿವಾಹ ಕಾರ್ಯ ಆಗಿರ್ಬೋದು, ಶುಭ ಕಾರ್ಯ ಆಗಬೇಕು ಅಂದರೆ ನೀವು ತಯಾರಿಸತಕ್ಕಂಥ ಆಭರಣಗಳು ತುಂಬ ಮುಖ್ಯ ಆಗತ್ತಲ್ವಾ? ಹಾಗಾಗಿ ನಿಮ್ಮೆಲ್ಲರ ಜೀವನ ಸಮೃದ್ಧಿಯಿಂದ ಕೂಡಿರಲಿ ಅಂತ ಹೇಳಿ ನಾನು ಹಾರೈಸ್ತೀನಿ. ಸೊ ಎಲ್ಲ ಒಳ್ಳೇದಾಗಲಿ ಸರ್. ಥ್ಯಾಂಕ್ ಯು. ಟಿಫನ್ ಸರ್ ನಿಮ್ದು? ಸರ್ ಟಿಫನ್ ಇಲ್ಲ, ಇವತ್ತು ಏಕಾದಶಿ ಅಲ್ವಾ, ಉಪವಾಸ ಸರ್. ಒಳ್ಳೇದಾಗಲಿ ಸರ್, ಹೀಗೆ ಕರೆ ಮಾಡ್ತಾರೆ. ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ನಿಮ್ಮ ಕೆಲಸಗಳೆಲ್ಲ ಚೆನ್ನಾಗಿ ನಡೀಲಿ ಸರ್. ಓಕೆ ಸರ್, ಥ್ಯಾಂಕ್ ಯು ಸೊ ಮಚ್ ಸರ್. ನಮಸ್ತೆ. ಎಸ್ ವೀಕ್ಷಕರು, ಮೊದಲನೇದಾಗಿ ಒಂದು ವಿಚಾರವನ್ನು ಹೇಳ್ಬಿಡ್ತೀನಿ. PUC ಪರೀಕ್ಷೆಯ ಫಲಿತಾಂಶ ಇವತ್ತು ಅಥವಾ ನಾಳೆ ಅಧಿಕೃತವಾಗಿ ನಿಮ್ಮ ಕಾಲೇಜ್ಗಳಲ್ಲಿ, ವೆಬ್ಸೈಟ್ಗಳಲ್ಲಿ ಎಲ್ಲ ಕಡೆ ಅನೌನ್ಸ್ ಆಗುತ್ತೆ. ಸೊ ದಯವಿಟ್ಟು ನಿಮ್ಮ ಮನಸ್ಸನ್ನು ಗಟ್ಟಿ ಮಾಡಿಕೊಳ್ಳಿ. ಏನೇ ಫಲಿತಾಂಶ ಬರಲಿ ಅದನ್ನು ಅಷ್ಟೇ ಪಾಸಿಟಿವ್ ಆಗಿ, ಸ್ಪೋರ್ಟಿವ್ ಆಗಿ ಸ್ವೀಕರಿಸಿ. ಯಾಕೆಂದರೆ ಒಂದು ಉದಾಹರಣೆ ಹೇಳ್ಬಿಡ್ತೀನಿ. ಸಚಿನ್ ತೆಂಡೂಲ್ಕರ್, ಒನ್ ಆಫ್ ದ ಗ್ರೇಟೆಸ್ಟ್ ಕ್ರಿಕೆಟ್ ಪ್ಲೇಯರ್, ಕ್ರಿಕೆಟ್ ದೇವರು ಅಂತಲೇ ಅವರನ್ನು ಕರಿತೀವಿ. ಅವರು ಕೂಡ SSLCಲಿ 3-4 ಸರಿ ಫೇಲ್ ಆಗಿದ್ದಾರಂತೆ. ಅದನ್ನು ಅವರೇ ಸಾಕಷ್ಟು ಸಲ ಇಂಟ್ರ್ಯೂಸಲ್ಲಿ ಹೇಳಿದ್ದಾರೆ. ಅವರಷ್ಟೇ ಯಾಕೆ, ಸಾಕಷ್ಟು ಜನ ದಿಗ್ಗಜರಿದ್ದಾರೆ. ಅಂಥವರು ಕೂಡ ಎಷ್ಟೋ ಸಂದರ್ಭಗಳಲ್ಲಿ ಒಂದಲ್ಲ ಒಂದು ಹಂತದಲ್ಲಿ ಅವರ ಜೀವನದಲ್ಲಿ ಪರೀಕ್ಷೆಯಲ್ಲಿ ಫೇಲ್ ಆಗೇ ಆಗಿರ್ತಾರೆ. ಅದು ಯಾವ ದೊಡ್ಡ ವಿಚಾರನೂ ಅಲ್ಲ. ಒಂದು ಪರೀಕ್ಷೆ ಫೇಲ್ ಆಗಿಬಿಟ್ರೆ, ಒಂದು ಸಬ್ಜೆಕ್ಟ್ ಹೋಗ್ಬಿಟ್ರೆ ಪ್ರಪಂಚನೇ ತಲೆ ಮೇಲೆ ಬಿದ್ದೋರಾಗಿ ಆಡಬೇಡಿ. ಸೊ ಎಲ್ಲ ಪೇರೆಂಟ್ಸ್ ಹತ್ರನೂ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ, ದಯಮಾಡಿ ನಿಮ್ಮ ಮಕ್ಕಳ ಮೇಲೆ ನನ್ನ ಮರ್ಯಾದೆ ಹೋಯಿತು, ನಂದು ಅದಾಯಿತು ಇದಾಯಿತು ಅಂದ್ಕೊಂಡು ದಯವಿಟ್ಟು ಒತ್ತಡ ಹಾಕಬೇಡಿ. ಏಕೆಂದರೆ ನಾನು ತುಂಬ ಸಲ ಹೇಳಿದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ, ಹೇಗೆ ಒಂದು ಸಬ್ಜೆಕ್ಟನ್ನು ಅಂದರೆ 6 ಸಬ್ಜೆಕ್ಟನ್ನು ಒಬ್ಬ ಗುರುಗಳು ಅಥವಾ ಒಬ್ಬ ಶಿಕ್ಷಕರು ಟೀಚ್ ಮಾಡೋಕ್ಕೆ ಆಗೋದಿಲ್ವೋ, ಹಾಗೆಯೇ
6 ಸಬ್ಜೆಕ್ಟ್ಗಳನ್ನು ಓದಿ ಒಬ್ಬ ವಿದ್ಯಾರ್ಥಿ ಬರೀಬೇಕು ಅಂದರೆ ಅವನು ಕೂಡ ಒತ್ತಡದಲ್ಲಿರ್ತಾನೆ. ವಯಸ್ಸಿನ ಒಂದಷ್ಟು ಸಮಸ್ಯೆಗಳು ಅವರಿಗೂ ಕೂಡ ಕಾಡ್ತಾ ಇರುತ್ತೆ, ಮನಸ್ಸು ಚಂಚಲವಾಗುತ್ತಾ ಇರುತ್ತೆ. ಎಷ್ಟೋ ಸಂದರ್ಭಗಳಲ್ಲಿ ಓದಬೇಕು ಅಂತ ಕೂತ್ಕೊಂಡಾಗಲೂ ಕೂಡ ಓದಕ್ಕೆ ಆಗಿರಲ್ಲ. ಸರಿಯಾದ ಅಂಕಗಳನ್ನು ತೆಗಿಬೇಕು, ತನ್ನ ಪ್ರೆಸ್ಟೀಜನ್ನು ಕಾಪಾಡಬೇಕು, ತನ್ನ ಕುಟುಂಬದ ಮರ್ಯಾದೆಯನ್ನು ಉಳಿಸ್ಬೇಕು, ತನ್ನ ಶಾಲಾ ಕಾಲೇಜುಗಳ ಮರ್ಯಾದೆಯನ್ನು ಉಳಿಸ್ಬೇಕು ಅಂತಕ್ಕಂಥದ್ದು ವಿದ್ಯಾರ್ಥಿಗೂ ಕೂಡ ಜವಾಬ್ದಾರಿ ಇದ್ದೇ ಇರುತ್ತೆ. ಆದರೆ ಅವರ ಒಂದು ಮೈಂಡ್ಸೆಟ್ ಸರಿಯಾಗಿ ವರ್ಕ್ ಮಾಡದೇ ಇದ್ದರೆ, ಅವ್ರದ್ದು ಒಂದು ಏನು ಎಕ್ಸ್ಪೆಕ್ಟೇಷನ್ ಸರಿಯಾಗಿ ಆಗದೆ ಹೋದರೆ ಕೆಲವೊಮ್ಮೆ ಅಂಕಗಳು ಕಡಿಮೆ ಬರ್ಬೋದು, ಅಥವಾ ಕೆಲವೊಮ್ಮೆ ಪರೀಕ್ಷೆಯಲ್ಲಿ ಫೇಲೂ ಆಗ್ಬೋದು 1-2 ಸಬ್ಜೆಕ್ಟು. ಹಾಗಂದ ಮಾತ್ರಕ್ಕೆ ದಯವಿಟ್ಟು ಮಕ್ಕಳ ಮೇಲೆ ಒತ್ತಡವನ್ನು ಹಾಕಿ ಅವ್ರ ಪ್ರಾಣಕ್ಕೆ ತೊಂದರೆ ಆಗೋ ಹಾಗೆ ಅಥವಾ ಅವರೆಲ್ಲೋ ಮನೆ ಬಿಟ್ಟು ಹೋಗೋ ಹಾಗೆ ಆ ಥರದ ಎಲ್ಲ ಘಟನೆಗಳು ನಡೀದೇ ಇರೋ ಹಾಗೆ ನೋಡ್ಕೊಳ್ಳಿ. ಸೊ ಎಲ್ರಿಗೂ ಒಂದು ವೇಳೆ ನಿಮ್ಮ ಮಕ್ಕಳದ್ದು ಯಾವುದೋ ಒಂದು ಸಬ್ಜೆಕ್ಟ್ ಹೋಯಿತು ಅಂದ್ರೂ ಕೂಡ ತೊಂದರೆ ಇಲ್ಲ, ಅವ್ರಿಗೆ ಸಮಾಧಾನ ಕೂತ್ಕೊಂಡು ಪ್ರೀತಿಯಿಂದ ಗೈಡ್ ಮಾಡಿ ಆಗಿದ್ದಾಯಿತು, ಇನ್ನೇನು 2 ತಿಂಗಳಲ್ಲಿ ಮತ್ತೆ ಸಪ್ಲಿಮೆಂಟ್ರಿ ಬರುತ್ತೆ, ಚೆನ್ನಾಗಿ ಬರೆದು ಶ್ರದ್ಧೆಯಿಂದ ಓದಿ ಪಾಸ್ ಮಾಡಬೇಕು ಅಂತೇಳಿ ಹೇಳಿ. ಅವ್ರು ಹಂಗಂದು ಬಿಡ್ತಾರೆ, ಇವ್ರು ಹಂಗಂದು ಬಿಡ್ತಾರೆ ಅಂದ್ಕೊಂಡು ಮಕ್ಕಳ ಮೇಲೆ ದಯವಿಟ್ಟು ಒತ್ತಡ ಹಾಕಬೇಡಿ. ಯಾರು ಏನು ಅಂದರೂ ಕೂಡ ಅವರು ನಿಮ್ಮ ಕಷ್ಟಕ್ಕಾಗಲ್ಲ, ನಿಮಗೆ ಆಗಿರ್ತಕ್ಕಂಥ ತೊಂದರೆನ ಅವ್ರು ಸರಿ ಮಾಡೋಕ್ಕಾಗಲ್ಲ. ಮಾತು 1000 ಜನ ಆಡ್ಬೋದು, ಸರಿಯಾಗಿದ್ದರೂ ಆಡ್ತಾರೆ, ಸರಿಯಾಗಿಲ್ಲ ಅಂದರೂ ಆಡ್ತಾರೆ. ಸೊ ಹಾಗಾಗಿ ಆ ಮಾತಾಡುಗಳನ್ನ ಏನು ಆಡ್ತಾರೆ ಅವ್ರ ಬಗ್ಗೆ ತಲೆನೇ ಕೆಡಿಸ್ಕೋಬೇಡಿ. ನೀವು ನಿಮ್ಮ ಕುಟುಂಬ ನಿಮ್ಮ ಒಂದು ಜೀವನವನ್ನು ಸರಿಯಾದ ರೀತಿಯಲ್ಲಿ ನಡೆಸ್ಕೊಂಡು ಹೋಗಿ. ಎಸ್ ಅಫ್ಕೋರ್ಸ್ ತಪ್ಪುಗಳಾಗಿದ್ದರೆ, ಒಂದು ವೇಳೆ ಪರೀಕ್ಷೆಯಲ್ಲಿ ಫೇಲ್ ಆಗಿದ್ದರೂ ಕೂಡ ಅವ್ರಿಗೆ ಮೋಟಿವೇಟ್ ಮಾಡಿ. ಅದೇ ರೀತಿಯ ಎಲ್ಲ ವಿದ್ಯಾರ್ಥಿಗಳಲ್ಲಿ ಕೇಳ್ಕೊಳ್ತೀನಿ. ಸೊ ಪೋಷಕರು ಕೊಟ್ಟಿರ್ತಕ್ಕಂಥ ಫ್ರೀಡಮ್ನ ಗ್ರಾಂಟೆಡಾಗಿ ತೆಗೆದುಕೊಂಡು ಅದನ್ನು ಮಿಸ್ಯೂಸ್ ಮಾಡ್ಕೋಬೇಡಿ. ಏಕೆಂದರೆ ನಿಮ್ಮ ಬಗ್ಗೆ ಸಾಕಷ್ಟು ಕನಸುಗಳನ್ನು ಕಟ್ಟಿರ್ತಾರೆ, ವರ್ಷಕ್ಕೆ ಲಕ್ಷಾಂತರ ರೂಪಾಯಿ ಫೀಸ್ಗಳನ್ನು ಕಟ್ಟಿ ನಿಮ್ಮನ್ನು ಓದಿಸ್ತಾ ಇರ್ತಾರೆ. ಸೊ ಹಾಗಾಗಿ ದಯವಿಟ್ಟು ಅವರ ಒಂದು ಶ್ರಮಕ್ಕೆ ಬೆಲೆ ಕೊಡಿ, ಅವರ ಒಂದು ಗೌರವವನ್ನು ಕಾಪಾಡಿ. ಸೊ ನಿಮ್ಮ ಫಲಿತಾಂಶ ಚೆನ್ನಾಗಿ ಬರಲಿ ಅಂತ ವಿಶ್ ಮಾಡ್ತಾ, ಸೊ ಇನ್ನೊಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡ್ತಿದ್ದೀನಿ. ನಮ್ಮ ವಿನಾಯಕ್ ಜಿ ಕರೆ ಮಾಡಿದ್ದಾರೆ. ನಮಸ್ತೆ ಸರ್. ಜೈ ಶ್ರೀರಾಮ್ ಸರ್. ಟಿವಿ ವಾಲ್ಯೂಮ್ ಕಡಿಮೆ ಮಾಡ್ಬೋದಾ? ಮಾಡಿದೀನಿ ಸರ್. ಮ್ಯೂಟ್ ಮಾಡಿಬಿಡಿ ಸರ್ ದಯವಿಟ್ಟು. ಅವರಿಗೆ ಮ್ಯೂಟ್ ಮಾಡಿದ್ದೀನಿ. ಎಸ್ ಸರ್, ಹೇಳಿ. ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ ಸರ್? ನಮ್ಮ ಅಣ್ಣನ ಮಗಳು ಆರಾಧ್ಯ ಅಂತೇಳಿ. ಓಕೆ, ಏನು ಬರ್ಡೇನಾ ಸರ್? ಬರ್ಡೇ ಫೋಟೋ ಕಳಿಸಿದ್ದೆ ನೆನ್ನೆ. ಓಕೆ, ಎಷ್ಟೊತ್ತಿಗೆ ಕಳಿಸಿದ್ರಿ ಸರ್? ನೆನ್ನೆ ಮಧ್ಯಾಹ್ನ ಕಳಿಸಿದ್ದೆ. ಓಕೆ ಓಕೆ, ಹಾಗಾದ್ರೆ ಇನ್ನೊಂದು ಫೋಟೋ ಬರ್ತಾ ಇದೆ ಅನ್ಸುತ್ತೆ ನೋಡಿ ಸರ್. ಇದೆ ಫೋಟೋ ಸರ್. ಎಸ್ ಎಸ್, ಭಾರತಿ ಅಲ್ವಾ? ಆರಾಧ್ಯ ಸರ್. ಓಕೆ, ಆರತಿ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಎಸ್, ಭಗವಂತ ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ, ಅವ್ರೇನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ ಎಲ್ಲ ಕೊಡ್ಲಿ ಸರ್. ಓಕೆ ಸರ್, ಒಳ್ಳೇದಾಗ್ಲಿ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಸೊ ಎಲ್ಲಿ ಬರ್ಡೇ ಪಾರ್ಟಿ? ಸರ್ ಮನೇಲೇ ಇದೆ ಸರ್. ಮನೇಲೇನಾ? ಓಕೆ, ಬನ್ನಿ ಸರ್ ಮನೆಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಒಳ್ಳೇದಾಗ್ಲಿ. ಮತ್ತೆ ಯಾರಿಗಾದ್ರೂ ಶುಭಾಶಯ ಹೇಳೋದಿದೆಯಾ ಸರ್? ಮತ್ತೆ ನೆನ್ನೆ ನಮ್ಮ ಅಕ್ಕಂದಾಯ್ತು. ಹೌದಾ? ಫೋಟೋ ಕಳಿಸಿದ್ರ ಅವ್ರದ್ದು? ಇಲ್ಲ ಸರ್, ಅವ್ರು ನೆನ್ನೆ ಕಳಿಸಿಲ್ಲ. ಓಕೆ, ಇವತ್ತು ಕಳಿಸ್ಬಿಡಿ. ಅಕ್ಕ ಮಗಳದು ಇಬ್ರದ್ದು ಒಟ್ಟಿಗೆನೆ ಶುಭಾಶಯ ಹೇಳ್ಬಿಡುವ. ಓಕೆ ಓಕೆ ಸರ್, ಕಳಿಸ್ತೀನಿ, ಇವತ್ತು ಕಳಿಸ್ತೀನಿ. ಅವ್ರ ಹೆಸರೇನು ಸರ್? ಅವ್ರ ಹೆಸರು ಲಲಿತಾ ಅಂತ ಸರ್. ಓಕೆ, ಸೊ ಲಲಿತಾ ಅಕ್ಕ ಅವ್ರಿಗೂ ಕೂಡ ನನ್ನ ಕಡೆಯಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಭಗವಂತ ಅವ್ರಿಗೂ ಕೂಡ ಆಯಸ್ಸು, ಆರೋಗ್ಯ, ಐಶ್ವರ್ಯ, ನೆಮ್ಮದಿ ಎಲ್ಲವನ್ನ ಕೊಟ್ಟು ಕಾಪಾಡಲಿ ಸರ್. ಓಕೆ ಓಕೆ ಸರ್. ಇಲ್ಲ ಪ್ರಧಾನ ಕೊಡಿ. ನಮಸ್ಕಾರ ಸರ್. ಸರ್ ನಮಸ್ತೆ, ಹೇಗಿದ್ದೀರಿ? ಆರಾಮಿದ್ದೀವಿ ಸರ್, ನೀವು ಸರ್? ಎಸ್ ಸರ್, ಚೆನ್ನಾಗಿದ್ದೀನಿ. ತಿಂಡಿ ಆಯ್ತಾ? ತಿಂಡಿ ಆಯ್ತು ಸರ್. ಓಕೆ, ಹೇಗಿದೆ ಸರ್ ಕೆಲಸ ಎಲ್ಲ? ಕೆಲಸ ಸ್ವಲ್ಪ ಸ್ಲೋ ಆಗಿದೆ ಸರ್, ಈಗ ಸ್ವಲ್ಪ ರೇಟ್ ಡೌನ್ ಆಗ್ತಿದಲ್ಲ. ಓಕೆ, ಡೌನ್ ಆಗ್ತಾ ಇದೆಯಾ? ಹೌದು ಸರ್, 90 ಲೆಕ್ಕ ಬಂದ್ಬಿಟ್ಟಿದೆ. 93 ಆಫ್ ಇತ್ತು. ಓ ಸೂಪರ್ ಅಲ್ಲ. ನಿಮಗೆ ಕಡಿಮೆ ಆದ್ರೆ ಒಳ್ಳೇದಾ, ಜಾಸ್ತಿ ಆದ್ರೆ ಒಳ್ಳೇದಾ ಸರ್? ನಮಗೆ ಸ್ಟೇಬಲ್ ಇರ್ಬೇಕು ಸರ್. ಸೂಪರ್ ಸರ್, ನಾನು ಇದೇ ಆನ್ಸರ್ ಎಕ್ಸ್ಪೆಕ್ಟ್ ಮಾಡಿದ್ದೆ. ಜನ ಕಡಿಮೆ ಆದ್ರೆ ಇನ್ನೂ ಕಡಿಮೆ ಆಗುತ್ತೆ ಅಂತ ವೆಯ್ಟ್ ಮಾಡ್ತಾರೆ, ಜಾಸ್ತಿ ಆದ್ರೆ ಮತ್ತೇನಾದ್ರು ಜಾಸ್ತಿ ಆಗುತ್ತೆ, ಕಡಿಮೆ ಆಗುತ್ತೆ ನೋಡೋಣ ಅಂತ ವೆಯ್ಟ್ ಮಾಡ್ತಾರೆ. ಸ್ಟೇಬಲ್ ಆಗಿದ್ದಾಗ ಮಾತ್ರ ಅಂಗಡಿಗಳಿಗೆ ಬರ್ತಾರೆ, ಕೆಲಸ ಕೊಡ್ತಾರಲ್ವಾ? ಹೌದು ಸರ್, ಹೌದು ಸರ್. ಎಸ್, ಜನರ ಮೆಂಟಾಲಿಟಿ ಅರ್ಥ ಮಾಡ್ಕೊಳೋದೇ ಕಷ್ಟ. ಅದು ಕಮ್ಮಿ ಆದ್ರೆ ಪೂರ್ತಿ ಸ್ಲ್ಯಾಪ್ ಆಗ್ಬಿಡು ಸರ್ ಮಾರ್ಕೆಟ್. ಇನ್ನೂ ಕಡಿಮೆ ಆಗ್ಬೋದು ಅಂತ ಕಾಯ್ತಾರ ಅವಾಗ. ಕಡಿಮೆ ಆಗುತ್ತೆ ಅಂತ, ಜಾಸ್ತಿ ಆದ್ರೂ ಸ್ವಲ್ಪ ನಡೀತಾ ಇರುತ್ತೆ. ಈಗ ಕಮ್ಮಿ ಆದ್ರೆ ಅದು ಯಾವ ಈಗೆಲ್ಲ ಯೂಟ್ಯೂಬ್ ಅಲ್ಲೆಲ್ಲ ನೀವ್ ಹೇಳಿದ್ರಲ್ಲ ಸರ್, ಅವಾಗ 55 ಈಗೆಲ್ಲ ತೋರಿಸ್ತಾ ಇದಾರ. ಹಂಗಾಗಿ ಇನ್ನು ಪೂರ್ತಿ ಮ್ಯೂಟ್ ಆಗ್ಬಿಡುತ್ತೆ. ಎಸ್ ಎಸ್, ನನಗೂ ಕೂಡ ನಾನೊಂದು ಇದರಲ್ಲಿ ನೋಡಿದ್ದೆ, ಏನು BBC ಚಾನಲಲ್ಲಿ. ಅಲ್ಲಿ ಮೋದಿ ಇರೋ ಟ್ರಂಪ್ ಅವ್ರು ಏನೋ ತಮ್ಮ ಇರ್ತಕ್ಕಂಥ ಹೈಯೆಸ್ಟ್ ಸೆಕ್ಯೂರ್ಡ್ ಗೋಲ್ಡ್ ಏನಿದೆ ಅದನ್ನೆಲ್ಲ ಸೇಲ್ ಮಾಡ್ಬಿಟ್ಟು ಅವ್ರು ಬಿಟ್ಕಾಯಿನ್ಗೇನೋ ಕನ್ವರ್ಟ್ ಮಾಡ್ತಿದ್ದಾರೆ. ಹಾಗಾಗಿ ಗೋಲ್ಡ್ ರೇಟ್ ಡೆಫಿನೆಟ್ ಡೌನ್ ಆಗುತ್ತೆ ಅಂತಕ್ಕಂಥ ಒಂದು ಮಾಹಿತಿ ಇದೆ. ನಾಟ್ ಶೋರ್ ಎಷ್ಟು ಮಟ್ಟಿಗೆ ಇದು ನಿಜ ಅಂತ. 1% ಏನೋ ತೆಗಿತಾರೆ ಅಂತ ಹೇಳ್ತಾ ಇದಾರೆ. ಓಕೆ,
ಅಥವಾ 1% ತೆಗೆದ್ರೂ ಕಮ್ಮಿ ಆಗೇ ಆಗುತ್ತೆ ಅಂತ, 60-65 ಬರುತ್ತೆ ಅಂತ. ಖಂಡಿತ. ಸೊ ನಮಗಿರ್ತಕ್ಕಂಥ ಇನ್ಫಾರ್ಮೇಶನ್ ಪ್ರಕಾರ 50 to 55 ಬಂದು ನಿಂತ್ಕೊಂಡ್ಬಿಡತ್ತೆ ಅಂತೇನೋ ಹೇಳ್ತಿದ್ದಾರೆ. ಸರ್ ಹೌದು ಸರ್. ಕಾದ್ ನೋಡ್ಬೇಕು. ಅದು ಬೇರೆ ಚೀನಾದಲ್ಲಿ ಸಿಕ್ಕಾಪಟ್ಟೆ ಚಿನ್ನದ್ದು ನಿಕ್ಷೇಪಗಳು ಸಿಕ್ಬಿಟ್ಟಿದೆ. ಎಷ್ಟೋ ಸಾವಿರ ಕ್ವಿಂಟಲ್ ಗಂಟ್ಲೆ ಚೀನಾದಲ್ಲಿ ನಿಕ್ಷೇಪಗಳು ಸಿಕ್ಕಿದೆ ಅಂತೆ. ಸೊ ಇಡೀ ಪ್ರಪಂಚಕ್ಕೆಲ್ಲ ಸಪ್ಲೈ ಮಾಡ್ಬೋದಂತೆ, ಅಷ್ಟು ಚಿನ್ನ ಸಿಕ್ಕಿದೆ ಅಂತಲ್ಲಿ. ಸೊ ಹಾಗಾಗಿ ಅವ್ರು ಅದನ್ನ ಡೆಫಿನೆಟ್ ಆಗಿ ಮಾರ್ಕೆಟಿಗೆ ತಗೊಂಡು ಬಂದೇ ಬರ್ತಾರೆ. ಸೊ ಡ್ರಾಪ್ ಡೌನ್ ಆಗತ್ತೆ ಪ್ರೈಸು, ವೆಯ್ಟ್ ಮಾಡಿ ಅಂತ ಹೇಳಿ ಏನು ಇದ್ದಾರೆ ಎಕ್ಸ್ಪರ್ಟ್ಸ್, ಮಾರ್ಕೆಟ್ ಎಕ್ಸ್ಪರ್ಟ್ಸ್ ಇದ್ದಾರೆ, ಅವ್ರು ಹೇಳ್ತಾ ಇದ್ದಾರೆ. ಸೊ ಹೋಪ್ ಫಾರ್ ದ ಬೆಸ್ಟ್ ಸರ್. ಎಲ್ಲ ಬಡವರಿಗೆ ಒಳ್ಳೇದಾಗ್ಲಿ, ನಿಮ್ಮಂತ ಕೆಲಸಗಾರರಿಗೆಲ್ಲ ಒಳ್ಳೆ ಕೆಲಸ ಸಿಗ್ಲಿ ಸರ್, ಅಲ್ವಾ? ಆಗ್ಲಿ ಸರ್. ನಮ್ಮ ಮಗಳು ಸರ್, ಅವಳು ಆರಾಧ್ಯ ಅಂತ ಹೇಳಿ. ಓಕೆ ಸರ್. ಅವಳಿಗೆ ಹುಟ್ಟದ ಹಬ್ಬದ ಶುಭಾಶಯ ತಿಳಿಸಿ. ಖಂಡಿತ ಸರ್. ಆರಾಧ್ಯ ಅವರಿಗೆ ನಮ್ಮ ಕಡೆಯಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಏನು ಓದ್ತಾ ಇದ್ದಾರೆ ಸರ್ ಅವರು? ಅವರು 7th ಸ್ಟ್ಯಾಂಡರ್ಡ್ ಸರ್. 7th ಸ್ಟ್ಯಾಂಡರ್ಡ್. ಓಕೆ, ಚೆನ್ನಾಗಿ ಓದ್ಲಿ. ಇನ್ನು ಸಾಕಷ್ಟು ಟೈಮ್ ಇದೆ SSLC PUC ಬರೋದಕ್ಕೆ. ಅಂಡ್ ಇವತ್ತು ಮತ್ತೆ ನಾಳೆ PUC ರಿಸಲ್ಟ್ ಬರ್ತಾ ಇದೆ. ಸ್ವಲ್ಪ ಧೈರ್ಯ ಹೇಳ್ಬೋದಾ? ರಿಸಲ್ಟ್ ಎಕ್ಸ್ಪೆಕ್ಟ್ ಮಾಡ್ತಿರೋರಿಗೆಲ್ಲ ಎಲ್ಲರಿಗೂ PUC ಅವರಿಗೆಲ್ಲ ಒಳ್ಳೆ ರಿಸಲ್ಟ್ ಬರ್ಲಿ ಸರ್. ಎಲ್ಲರೂ ಚೆನ್ನಾಗಿ ಮುಂದೆ ಒಳ್ಳೆ ಶಿಕ್ಷಣಕ್ಕೆ ಅವ್ರಿಗೆ ಅವಕಾಶ ಸಿಗ್ಲಿ. ಓಕೆ. ಸೊ ಏನಾದ್ರೂ ಬೈ ಮಿಸ್ಟೇಕ್ ಎಲ್ಲೋ ಒಂದ್ ಕಡೆ ಅಚಾತುರ್ಯ ಹಾಕಿ 1-2 ಸಬ್ಜೆಕ್ಟ್ ಹೋಗ್ಬಿಟ್ರು ಕೂಡ ಇವತ್ತು ಮಕ್ಕಳು ತುಂಬಾ ಬೇಗ ಎದೆ ಹೊಡೆದು ಬಿಡ್ತಾರೆ. ಅವ್ರ ಪೇರೆಂಟ್ಸ್ ಕೂಡ ಹೆದರಿಸ್ಬಿಡ್ತಾರೆ. ಸೊ ಆ ಥರ ಪೇರೆಂಟ್ಸ್ಗೆ ಒಂದು ಮಕ್ಕಳಿಗೆ ಒಂಚೂರು ಕಿವಿ ಮಾತೇನಾದ್ರು ಹೇಳ್ಬೋದಾ, ಬೀಯಿಂಗ್ ಎ ಸೀನಿಯರ್ ಪರ್ಸನ್? ಅದೇ ಸರ್, ಮನೇಲಿ ಪೇರೆಂಟ್ಸ್ ಸ್ವಲ್ಪ ಇದ್ ಮಾಡ್ಬೇಕು ಸರ್. ಹುಡುಗರು ಎದ್ರು ಬಿಡ್ತಾರೆ. ಹೌದು, ಧೈರ್ಯ ಕೊಡ್ಬೇಕು. ಪೇರೆಂಟ್ಸ್ ಫಸ್ಟ್ ಬರ್ಬೇಕು, ಸೆಕೆಂಡ್ ಬರ್ಬೇಕು ಅಂತಿದ್ದಾಗ ಅವ್ರು ಇನ್ನೂ ಟೆನ್ಷನ್ ಆಗ್ಬಿಡ್ತಾರೆ. ಹೌದು ಹೌದು. ಅವ್ರಿಗೆ ಸ್ವಲ್ಪ ಪೇರೆಂಟ್ಸ್ ಒಂದು ಸಬ್ಜೆಕ್ಟ್ ಹೋದ್ರು ನೀನೇನ್ ತಲೆ ಕೆಡ್ಸ್ಕೊಂಡ್ಬಿಡ ಅಂತ ಸ್ವಲ್ಪ ಧೈರ್ಯ ಅವರೇ ತುಂಬೇಕು ಸರ್. ಬೇರೆ ಹೊರಗಡೆ ಯಾರು ಏನು ಮಾಡಕ್ಕಾಗಲ್ಲ. ಖಂಡಿತ ಖಂಡಿತ. ಯಾರು ಮಾಡಿದ್ರು ಅದು ಸಾಧ್ಯ ಆಗಲ್ಲ. ಅದೇ ಪೇರೆಂಟ್ಸ್ ಬಂದ್ಬಿಟ್ಟು ಹೇಳ್ಬಿಟ್ರೆ ಸೊ ಮಕ್ಕಳು ಆಟೋಮೆಟಿಕ್ ಆಗಿ ರಿಲ್ಯಾಕ್ಸ್ ಆಗ್ಬಿಡ್ತಾರೆ. ಬಿಡು, ನಮ್ಮ ಅಪ್ಪ ಅಮ್ಮನೇ ಹೇಳ್ತಾರೆ, ಈ ಸರಿ ಸಪ್ಲಿಮೆಂಟರಿ ಬರ್ಬಿಟ್ಟು ಪಾಸ್ ಮಾಡ್ಕೊಳ್ಳೋಣ ಅಂತ ಒಂದು ಎಕ್ಸ್ಟ್ರಾ ಬೂಸ್ಟ್ ಅಪ್ ಸಿಗುತ್ತೆ ಅವ್ರಿಗೆ. ನೀವು ಸ್ವಲ್ಪ ಧೈರ್ಯ ತುಂಬ್ತೀರಾ ಸರ್. ಅದು ಆ ಲೆಕ್ಕದಲ್ಲಿ ನಿಮ್ಮಿಂದನೂ ಸ್ವಲ್ಪ ಅದು ಧೈರ್ಯ ತುಂಬಾ ಕೆಲಸ ಆಗ್ತಾ ಇದೆ. ಥ್ಯಾಂಕ್ ಯು ಸರ್. ನಾನು ಎಲ್ರಿಗೂ ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದೀನಿ. ಬಿಕಾಸ್ ಒನ್ಸ್ ಜೀವ ಹೋಗ್ಬಿಡ್ತು ಅಂದ್ರೆ ಖಂಡಿತ ಯಾವುದೇ ಕಾರಣಕ್ಕೂ ಬರಲ್ಲ. ಅದು ಅಂದ್ರೆ ಇವತ್ತಿನ ಕಾಲ ಹೇಗಿದೆ ಅಂದ್ರೆ ಮನೆಗೆ ಒಬ್ಬರೇ ಮಕ್ಳು ಇರ್ತಾರೆ, ಹೆಚ್ಚು ಅಂದ್ರೆ 2 ಇರ್ತಾರೆ. ಅದರಲ್ಲಿ 1 ಗಂಡು 1 ಹೆಣ್ಣು ಇರುತ್ತೆ. ಯಾರಾದ್ರೂ ಒಬ್ಬರು ಹೋಗ್ಬಿಟ್ರು ಕೂಡ ತಮ್ಮ ಕಣ್ಣನ್ನೇ ಕಳ್ಕೊಂಡಂಗೆ ಆಗ್ಬಿಡುತ್ತೆ ಪೇರೆಂಟ್ಸ್ಗೆ. ಇಲ್ಲ ಸರ್, ಅದು ಆಮೇಲೆ ತುಂಬಾ ನೋವಾಗುತ್ತೆ ಸರ್. ಅದು ಫಸ್ಟಿಗೆ ಗೊತ್ತಾಗಲ್ಲ. ಹೌದು ಹೌದು. ಇವಾಗ ಪ್ರೆಸರ್ ಆಗ್ತಾ ಇರ್ತಾರೆ, ಆಮೇಲೆ ಅದನ್ನ ಏನು ಮಾಡಕ್ ಆಗಲ್ಲ, ಹಂಗಾಗ್ಬಿಡುತ್ತೆ. ಖಂಡಿತ ಖಂಡಿತ. ಅದಕ್ಕೆ ನಾನು ಎಲ್ಲರ ಹತ್ರ ಕೇಳ್ಕೊಳ್ತೀನಿ, ಅವ್ರು ಹಂಗಂತಾರೆ ಇವ್ರು ಹಿಂಗಂತಾರೆ, ನನ್ನ ಮರ್ಯಾದೆ ಹೋಗ್ಬಿಡ್ತು, ಇವೆಲ್ಲ ಪಕ್ಕಕ್ಕೆ ಇಟ್ಬಿಡಿ, ಆಯ್ತಾ? ಸೊ ಜೀವನದಲ್ಲಿ ಇವತ್ತು ನಾನು ಇಲ್ಲಿ ನಿಂತ್ಕೊಂಡು 100 ತಗೊಂಡಿದ್ದೀನಿ ಅಂದ್ರೂ ಕೂಡ ನಾನು ಏನು ಕೆಲಸ ಮಾಡ್ತೀನಿ ಅದಷ್ಟೇ ಕೌಂಟ್ ಆಗುತ್ತೆ ಹೊರತು ನಾನು SSLC ಏನು ಮಾರ್ಕ್ಸ್ ತಗೊಂಡಿದ್ದೆ, PUC ಏನು ಓದಿದ್ದೆ ಯಾವುದು ಕೌಂಟ್ ಆಗಲ್ಲ, ಅಲ್ವಾ? ಅಲ್ಲ ಸರ್, ಎಷ್ಟೋ ಜನ ಓದದೇ ಇರೋರು ತುಂಬಾ ಅಚೀವ್ ಮಾಡಿದಾರೆ ಸರ್. ಈ ರಾಜ್ಕುಮಾರ್ ಅವರೆಲ್ಲ ಏನ್ ಸರ್, ಅವರೆಲ್ಲ ಅಷ್ಟು ಓದೇ ಇಲ್ಲ. ಸೊ ಎಲ್ರು ಕ್ರಿಕೆಟ್ ದೇವರು ಸಚಿನ್ ತೆಂಡೂಲ್ಕರ್ ಅಂತ ಹೇಳ್ತಾರೆ, ಅವರು ಕೂಡ SSLC ಫೇಲೆ. ಸೊ ಈ ತರ ಬೇಕಾದಷ್ಟು ಉದಾಹರಣೆಗಳಿದ್ದಾವೆ. ಸೊ ಎಲ್ಲ ಲೈಫನ್ನು ಲೈಟ್ ಆಗಿ ತಗೊಳ್ಳಿಪ್ಪ ಅಷ್ಟೇ. ಎಲ್ಲರೂ ಖುಷಿಯಾಗಿರ್ಬೇಕು. ಏನೇ 1-2 ಸಬ್ಜೆಕ್ಟ್ ಹೋದ್ರು ಕೂಡ ಕಟ್ಟಿ ಪಾಸ್ ಮಾಡ್ಕೊಳ್ಳಿ ಅಷ್ಟೇ, ಅಲ್ವಾ? ಎಲ್ಲದೂ ಎದುರಿಸೋದು ಧೈರ್ಯ ತಗೋಬೇಕು ಸರ್. ಖಂಡಿತ ಖಂಡಿತ. ಥ್ಯಾಂಕ್ ಯು. ಎಲ್ಲ ಬರ್ತಾ ಇರುತ್ತೆ ಸಮಸ್ಯೆಗಳು. ಮತ್ತೆ PUC ಒಂದೇ ಎಕ್ಸಾಮ್ ಅಂತಲ್ಲ, ಎಲ್ಲದೂ ಜೀವನದಲ್ಲಿ ಎಲ್ಲ ಸಮಸ್ಯೆ ಬರ್ತಾ ಇರುತ್ತೆ. 100% ಎಲ್ಲದನ್ನು ಧೈರ್ಯವಾಗಿ ಎದುರಿಸ್ತಾ ಹೋಗ್ಬೇಕು. ಎಸ್ ಸರ್. ಎಷ್ಟೋ ಸರಿ ಜಾಬ್ ಇಂಟರ್ವ್ಯೂಸ್ ಅಲ್ಲೂ ಫೇಲ್ ಆಗ್ಬೋದು. ನೀವು ಹೇಳಿದ್ದಕ್ಕೆ ಒಂದು ಸಣ್ಣ ಉದಾಹರಣೆ ಕೊಟ್ಬಿಡ್ತೀನಿ. ಮೊದಲನೇ ಬಾರಿಗೆ ಇವತ್ತು ನಾವೆಲ್ಲ ಏನು ಒಂದು ಅಮೇಝಿಂಗ್ ವಾಯ್ಸ್ ಅಂತ ಹೇಳಿ ಅವ್ರ ವಾಯ್ಸ್ ಬಂದ ತಕ್ಷಣ ಅಲರ್ಟ್ ಆಗ್ತೀವಿ. ದೇವಿ ಸಜ್ಜನು ಅಂತ ಹೇಳ್ತಕ್ಕಂಥ ಅಮಿತಾಬ್ ಬಚ್ಚನ್ ಅವ್ರ ವಾಯ್ಸನ್ನ ಫಸ್ಟ್ ಟೈಮ್ ಅವ್ರು DD ಇದಕ್ಕೆ ಸೆಲೆಕ್ಷನ್ಗೆ ಹೋದಾಗ ಅವ್ರನ್ನ ರಿಜೆಕ್ಟ್ ಮಾಡಿ ಕಳಿಸಿರ್ತಾರೆ, ನಿಮ್ಮ ವಾಯ್ಸ್ ತುಂಬಾ ಗಟ್ಟಿ ಇದೆ, ಬೇಡ ಹೋಗ್ರಿ ಅಂತ ಹೇಳಿ. ಸೊ ಇವತ್ತು ವಿಶ್ವಕ್ಕೆ ಬೇಕಾಗಿರ್ತಕ್ಕಂಥ ಧ್ವನಿ ಅದು, ಅಲ್ವಾ? ಹೌದು ಸರ್, ಅದು ಕೇಳಿದ್ದೆ ನಾನು. ಹೌದು, ಫಸ್ಟ್ ರಿಜೆಕ್ಟ್ ಮಾಡಿದ್ರು ಅಮಿತ್ ಸರ್ ಅಂತ ಹೇಳಿ. ಹೌದು. ಸೊ ಎಲ್ರಿಗೂ ಒಂದು ಅವಕಾಶ ಬಂದೇ ಬರುತ್ತೆ. ಸೊ ಹೌದು ಸರ್ ವೇಟ್ ಮಾಡ್ಬೇಕು, ಅಲ್ವಾ? ಎಸ್, ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಅಲ್ಲ ಸರ್, ಹೇಳಿ. ನೀವು ಏಕಾದಶಿ ಎಲ್ಲದೂ ಮಾಡ್ತಿರಲ್ಲ ಸರ್, ಹೇಗೆ ಮೇಂಟೈನ್ ಮಾಡ್ತೀರಿ ಸರ್ ನೀವೆಲ್ಲ? ಏನೋ ಸರ್, ಒಂದ್ ಸ್ವಲ್ಪ ನಿಮ್ಮಂತ ದೊಡ್ಡವರಿಂದ ಕಲ್ತ್ಕೊಂಡಿದೀವಿ. ಇಲ್ಲ ಸರ್, ಅಲ್ಲ ಸರ್, ಏನೇ ಕಲ್ತ್ಕೊಂಡ್ರು ನೀವು ಮೇಂಟೈನ್ ಮಾಡ್ಬೇಕಲ್ಲ ಸರ್ ಅದು? ಎಸ್ ಸರ್, ಅಫ್ ಕೋರ್ಸ್. ಏನ್ ಜ್ಯೂಸ್ ತಗೊಂತೀರಾ ಸರ್? ಇಲ್ಲ, ಇವತ್ತು ಏಕಾದಶಿ ಉಪವಾಸ ಅಲ್ವಾ ಸರ್? ಅಲ್ಲ, ಜ್ಯೂಸ್ ಏನ್ ತಗೊಂತೀರಾ, ಏನೋ ವಾಟರ್ಲೇ ಇರ್ತೀರಾ, ಹೇಗೆ? ಇಲ್ಲ ಸರ್, ಇವತ್ತು ಆಕ್ಚುಲಿ ನೀರಲ್ಲಿ ಮಾತ್ರ ಇರ್ತೀವಿ. ಅಂದ್ರೆ ವೈಕುಂಠ ಏಕಾದಶಿ ಬಂದಾಗ ಮಾತ್ರ ನಿರಾಹಾರ ಇರುತ್ತೆ, ಅಂದ್ರೆ ನೀರು ತಗೊಳಲ್ಲ. ಎಸ್ ಸರ್. ಅಂದ್ರೆ ಊಟ ಮಾಡಲ್ವ ಇವತ್ತು? ಇಲ್ಲ ಸರ್. ವೈಕುಂಠ ಏಕಾದಶಿ ಪೂರ್ತಿ ನಿರಾಹಾರ, ಪೂರ್ತಿ ಏನು ತಗೊಳೋದೇ ಇಲ್ಲ? ಹೌದು ಸರ್. ಓಕೆ.
ಓಕೆ ಸರ್, ನಿಮಗೂ ಒಳ್ಳೆ ಆಯಸ್ಸು ಆರೋಗ್ಯದ ಇರ್ಲಿ ಸರ್, ಚೆನ್ನಾಗಿ ನಡ್ಸ್ಕೊಡ್ತಾ ಇದ್ದೀರಾ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ತುಂಬ ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡಿ. ಮತ್ತೊಮ್ಮೆ ನಿಮ್ಮ ಇಬ್ಬರು ಮಕ್ಕಳಿಗೆ ಮತ್ತೆ ಅಕ್ಕಂಗೂ ಕೂಡ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ಸರ್. ಒಳ್ಳೆಯದಾಗಲಿ. ನಮಸ್ಕಾರ ಸರ್, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಸೊ ಮತ್ತೊಮ್ಮೆ ಎಲ್ಲ PUC ವಿದ್ಯಾರ್ಥಿಗಳಿಗೆ ಆಲ್ ದ ವೆರಿ ಬೆಸ್ಟ್ ಹೇಳ್ತಾ ಮುಂದಿನ ವಿಚಾರವನ್ನು ನೋಡ್ತಾ ಹೋಗೋಣ. ಸೊ ಕ್ರಿಕೆಟ್ ಬಗ್ಗೆ ಮಾತಾಡಲೇಬೇಕು. ಸೊ ಕ್ರಿಕೆಟ್ ಅಂದರೆ ಅದರಲ್ಲೂ ಕೂಡ RCB ಅಂದ್ಬಿಟ್ರೆ 17 ವರ್ಷಗಳಿಂದ ಏನು ರಾಮ ಹೇಗೆ 14 ವರ್ಷ ವನವಾಸ ಹೋಗಿ ಬಂದರು, ಹಾಗೆ ನಮ್ಮ RCB ತಂಡದವರು ಕೂಡ ಕಾಯ್ತಾನೆ ಇದ್ದಾರೆ. RCB ಫ್ಯಾನ್ಸ್ ಕೂಡ ಕಾಯ್ತಿದ್ದಾರೆ, ಇವತ್ತು ಗೆಲ್ತೀವಿ, ನಾಳೆ ಗೆಲ್ತೀವಿ, ಈ ವರ್ಷ ಗೆಲ್ತೀವಿ, ಮುಂದಿನ ವರ್ಷ ಗೆಲ್ತೀವಿ ಅಂಥೇಳಿ. ಸೊ ಅಫ್ಕೋರ್ಸ್ ಈ ಸಾರಿ ಒಂದಷ್ಟು ಒಳ್ಳೆ ಪಾಸಿಟಿವ್ ರಿಸಲ್ಟ್ಸ್ ಬರ್ತಾ ಇದೆ. ನಿನ್ನೆ ನಡೆದಂತಹ ಅಭೂತಪೂರ್ವ ಪಂದ್ಯದಲ್ಲೂ ಕೂಡ ಮುಂಬೈ ತವರು ನೆಲದಲ್ಲಿ ಮಣಿಸಿರ್ತಕ್ಕಂಥ RCB ಸೊ ಒಂದು ಹೆಜ್ಜೆ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗಿದೆ. ಸೊ ಇನ್ನೊಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡೋಣ. ನಮ್ಮ ಸುಧಾ ಮೇಡಮ್ ಅವ್ರು ಕರೆ ಮಾಡ್ತಿದ್ದಾರೆ. ನಮಸ್ತೆ ಮೇಡಮ್. ವೆರಿ ಗುಡ್ ಮಾರ್ನಿಂಗ್ ಮಾ, ಹೇಳಿ ಹೇಗಿದ್ದೀರಿ? ಚೆನ್ನಾಗಿದ್ದೀವಿ ಸರ್, ನೀವು ಸರ್? ಎಸ್ ಮಾ, ಚೆನ್ನಾಗಿದ್ದೀನಿ. ತಿಂಡಿ ಆಯ್ತಾ? ಹೌದು ಸರ್, ಆಯ್ತು. ದೋಸೆ ಮಾಡಿದ್ವಿ ಸರ್. ದೋಸೆ, ಓಕೆ. ಹೇಳಿಮ್ಮ, ಯಾರಿಗಾದ್ರೂ ಶುಭಾಶಯ ಹೇಳೋದಿದೆಯಾ? ಇಲ್ಲ ಸರ್, ಇವತ್ತು ಯಾರ್ಯಾರು ಬರ್ತಡೇ ಆಚರಿಸ್ಕೊಂತಾರೋ ಅವ್ರಿಗೆಲ್ಲ ನಮ್ಮ ಕಡೆಯಿಂದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಸರ್. ಎಲ್ಲರ ಕಡೆಯಿಂದ ನಿಮಗೂ ಕೂಡ ನಾನು ಹಾರ್ದಿಕವಾಗಿ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ. ಸೊ ನಾಳೆ PUC ರಿಸಲ್ಟ್ ಬರ್ತಾ ಇದೆ, ಏನು ಹೇಳಕ್ ಇಷ್ಟಪಡ್ತೀರಿ? ಎಲ್ಲ ಮಕ್ಕಳನ್ನು ಚೆನ್ನಾಗಿ ಪಾಸ್ ಆಗ್ಲಿ, ಒಳ್ಳೆ ಅಂಕ ತಗೊಂಡ್ಲಿ ಅಂತ ನಾವು ಬಯಸ್ತೀವಿ ಸರ್. ಓಕೆ ಅಮ್ಮ, ಸೊ ಒಳ್ಳೇದಾಗ್ಲಿ. ಎಲ್ಲ ಮಕ್ಕಳಿಗೂ ಕೂಡ ನಾವೆಲ್ಲರೂ ಶುಭ ಹಾರೈಸೋಣ ಅಲ್ವಾ? ಸೊ ಎಲ್ಲ ಜೀವನ ತುಂಬಾ ಇಂಪಾರ್ಟೆಂಟ್, ಅದರಲ್ಲೂ ಕೂಡ PUC ಅಂದ್ರೆ ತುಂಬಾನೇ ಇಂಪಾರ್ಟೆಂಟ್ ಘಟ್ಟ. ಮುಂದೆ ಏನೇ ತಗೋಬೇಕು, ಏನು ನಿರ್ಧಾರ ಮಾಡಬೇಕು ಅಂತ ಹೇಳಿ ಅವ್ರ ಪೇರೆಂಟ್ಸ್ಗಳು ತುಂಬಾ ಕಾತುರದಿಂದ ಕಾಯ್ತಾ ಇದ್ದಾರೆ ಅಲ್ವಾ? ಹೌದು. ಸೊ ಅದರಲ್ಲೂ ಕೂಡ ಈಗ ನೀಟ್ ಎಕ್ಸಾಮ್ಸನ್ನು ಫೇಸ್ ಮಾಡಬೇಕು ಅನ್ನೋರು ಆಲ್ರೆಡಿ ಏನೋ ಆಲ್ಟರ್ನೇಟಿವ್ ಸ್ಟಡೀಸ್ ಬಗ್ಗೆ ಏನು ತುಂಬಾನೇ ತಲೆ ಮೇಲೆ ಹೊತ್ಕೊಂಡು ಕಾಯ್ತಾ ಇರ್ತಾರೆ. ನಾನು ಸೈನ್ಸ್ ತೊಗೋಬೇಕಾ ಅಥವಾ ನಾನು ಇಂಜಿನಿಯರಿಂಗ್ ತೊಗೋಬೇಕಾ, ನಾನು ಏನು ಮಾಡಬೇಕು, ಯಾವ ಕಡೆ ಹೋಗಬೇಕು ಅಂಥೇಳಿ ತುಂಬ ಜನ ತುಂಬ ಟೆನ್ಷನ್ಸ್ ಇರ್ತಾರಲ್ವಾ? ಸೊ ಎಸ್, ಎಲ್ರಿಗೂ ಒಳ್ಳೇದಾಗಲಿ. ಹೇಳಿಮ್ಮ, ಇವತ್ತು ಯಾವುದಾದ್ರೂ ಒಂದು ಭಕ್ತಿಗೀತೆ ಹೇಳಕ್ಕೆ ಇಷ್ಟಪಡ್ತೀರಾ? ಸರ್ ನಿನ್ನೆ ರಾಮಂದು ಹೇಳಿಲ್ಲ ಸರ್, ಇವತ್ತು ಹೇಳ್ತೀವಿ ಸರ್. ಖಂಡಿತ ಹೇಳಿಮ್ಮ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಇದೇ ರಾಮನಾಮ ಪರಮನಾಮ ನಾಮ, ಪರಮಾತ್ಮ ಧ್ಯಾನ ಈ ನಾಮ, ನಾಮ ಪರಮಾತ್ಮ ಧ್ಯಾನ ಈ ರಾಮ. ಇದೇ ರಾಮನಾಮ ಪರಮನಾಮ ನಾಮ, ಪರಮಾತ್ಮ ಧ್ಯಾನ ಈ ನಾಮ, ನಾಮ ಪರಮಾತ್ಮ ಧ್ಯಾನ ಈ ನಾಮ. ಶಿಲೆಯ ಮೆಟ್ಟಿ ವನಿತೆಯ ಗೈದ ಶಿವಧನಸ್ಸು ಮುರಿದ ರಾಮ, ಶಿವ ಭಕ್ತ ರಾವಣನನ್ನೇ ಸಂಹರಿಸಿ ಮೆರೆದ ರಾಮ. ಹರಿಯಾರನು ಒಂದೇ ಎಂದು ಸಾರಿ ಸಾರಿ ಹೇಳುವ ನಾಮ, ಇದೇ ರಾಮನಾಮ ಪರಮ ರಾಮನಾಮ, ಪರಮಾತ್ಮ ಧ್ಯಾನ ಈ ನಾಮ, ರಾಮ ಪರಮಾತ್ಮ ಧ್ಯಾನ ಈ ನಾಮ. ಚಂದ್ರಸೇನ ನಂಬಿದ ನಾಮ, ಜಾಂಬುವಂತ ಭಜಿಸಿದ ನಾಮ, ವಾಲಿ ಸುಗ್ರೀವನು ಸಾರಿ ಸಾರಿ ಹೇಳುವ ನಾಮ, ತಾಯಿ ಶಬರಿ ಸ್ಮರಿಸಿದ ನಾಮ, ಹರಿವಾರನು ಒಂದೇ ಎಂದು ಸಾರಿ ಸಾರಿ ಹೇಳುವ ನಾಮ, ಇದೇ ರಾಮನಾಮ ಪರಮ ರಾಮನಾಮ, ಪರಮಾತ್ಮ ಧ್ಯಾನ ಈ ರಾಮ, ನಾಮ ಪರಮಾತ್ಮ ಧ್ಯಾನ ಈ ರಾಮ. ಸೂರ್ಯನಂತೆ ಹೊಳೆಯುವ ನಾಮ, ಚಂದ್ರನಂತೆ ಮಿನುಗುವ ನಾಮ, ಸರಿಯಾದ ಜೀವನದಲ್ಲಿ ಮಧುರವಾದ ರಾಮನ ನಾಮ. ಸೂರ್ಯನಂತೆ ಹೊಳೆಯುವ ನಾಮ, ಚಂದ್ರನಂತೆ ಮಿನುಗುವ ನಾಮ, ಸರಿಯಾದ ಜೀವನದಲ್ಲಿ ಮಧುರವಾದ ರಾಮನ ನಾಮ. ಜನನ ಮರಣ ಕಳೆಯುವ ನಾಮ, ಜನನ ಮರಣ ಕಳೆಯುವ ನಾಮ, ತಾಯಿ ಶಬರಿ ಹಾಡಿದ ನಾಮ, ಇದೇ ರಾಮನಾಮ
ಪರಮ ರಾಮ ನಾಮ ಪರಮಾತ್ಮ ಧ್ಯಾನ ಹೇ ನಾಮ ಹರಿವರನು ಒಂದೇ ಎಂದು ಸಾರಿ ಸಾರಿ ಹೇಳುವ ನಾಮ ಇದೇ ರಾಮ ನಾಮ ಪರಮ ರಾಮ ನಾಮ ಪರಮಾತ್ಮ ಧ್ಯಾನ ಇದೇ ರಾಮ ನಾಮ ಪರಮಾತ್ಮ ಧ್ಯಾನ ಹೇ ನಾಮ. ಆಯ್ತು ಸರ್. ಒಳ್ಳೇದಾಗ್ಲಿಮ್ಮ. ಸೊ ಶ್ರೀರಾಮನ ನಾಮವನ್ನು ಹಾಡಿರ್ತಕ್ಕಂಥ ನಿಮಗೂ ಕೂಡ ಆ ಶ್ರೀರಾಮನ ಅನುಗ್ರಹ ಲಭಿಸ್ಲಿ ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿಮ್ಮ. ಒಳ್ಳೇದಾಗ್ಲಿಮ್ಮ. ನಮಸ್ಕಾರ. ಥ್ಯಾಂಕ್ ಯು ಸರ್. ಓಕೆ. ಎಸ್ ವೀಕ್ಷಕರು, ಇನ್ನಷ್ಟು ವಿಚಾರಗಳನ್ನ ನೋಡ್ತಾ ಹೋಗೋಣ. ಸೊ ನಾನು ಹೇಳ್ತಾ ಇದ್ದೆ RCB ಅತ್ಯಂತ ರೋಚಕವಾಗಿರ್ತಕ್ಕಂಥ ಪಂದ್ಯವನ್ನು ನಿನ್ನೆ ಗೆಲ್ತು. ಒಂದು ಹಂತದಲ್ಲಿ ಹೇಗೆ ಅನಿಸ್ಬಿಡ್ತು ಅಂದರೆ ಈ ಪಂದ್ಯನೂ ಕೂಡ ಕೈತಪ್ಪು ಹೋಗ್ಬಿಡ್ತೇನಪ್ಪ ಅನ್ನೋಷ್ಟ್ರ ಮಟ್ಟಿಗೆ ಚಿಂತೆ ಕಾಡ್ತಾ ಇತ್ತು. ಈವನ್ ನಾನು ಕೂಡ ಮ್ಯಾಚ್ ನೋಡ್ತಾ ಇದ್ದೆ, ಬಾಲ್ ಟು ಬಾಲ್ ಟೆನ್ಷನ್ನಲ್ಲಿತ್ತು. ಅದ್ರ ಬಗ್ಗೆ ಮಾತಾಡೋಣ. ನಮ್ಮ ಸಿದ್ಲಿಂಗೇಶ್ ಸರ್ ಅವರು ಕರೆ ಮಾಡ್ತಾ ಇದ್ದಾರೆ. ಸೊ ಅವ್ರ ಜೊತೆ ಮಾತಾಡೋಣ. ನಮಸ್ಕಾರ ಸರ್. ಸರ್ ನಮಸ್ತೆ. ನಮಸ್ತೆ, ಹೇಗಿದ್ದೀರಿ ಸರ್? ಚೆನ್ನಾಗಿದೆ ಸರ್. ತಿಂಡಿ ಆಯ್ತಾ ಸರ್? ಆಯ್ತು ಸರ್. ಸಣ್ಣ ಮಗಳು ಮಾಡಿದ್ಲು ಸರ್ ಶಾವಿಗೆ ಉಪ್ಪಿಟ್ಟು. ಶಾವಿಗೆ ಉಪ್ಪಿಟ್ಟು ಅದಕ್ಕೆ ಕೇಳಿಸ್ಕೊತಾರೆ. ಅವ್ರಿಗೆ ಹಚ್ಚಿದಾರ ಸರ್ ಅವರು ಕಲೀಲಿ ಅಂತ ಹೇಳಿ. ಶಾಲೆ ರಜಾ ಇದೆಯಲ್ಲ ಕಾಲೇಜು. ಒಂದ್ಸಲಿ ಇವಳು ಮಾಡ್ತಿದಾರೆ ಅಡಿಗೆ ಇವಾಗ. ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ ಸರ್. ಎಸ್ ಕಲಿ ಬರ್ರಿ, ಮಕ್ಳು ಮಾಡ್ತಿದಾರೆ, ಚೆನ್ನಾಗ್ ಮಾಡ್ತಿದಾರೆ ಬರ್ರಿ. ಎಸ್ ಸೂಪರ್ ಸರ್, ಸೂಪರ್ ಸರ್. ಭಾಳ ಚೆನ್ನಾಗಿ ಮಾಡ್ತಿದ್ರೆ ಅಂತ ಹೊಗಳ್ಬೇಡ್ರಿ ಸರ್. ಅಂದ್ರೆ ಇಷ್ಟು ಸರ್ ನಾನು ಚೆನ್ನಾಗಿ ಮಾಡ್ತಿರ್ಲಿಲ್ವ ಅಂತ ಅದಕ್ಕೆ ಕಡೆಯಿಂದ ಕಂಪ್ಲೇಂಟ್ ಬರುತ್ತೆ ಆಮೇಲೆ. ಅದು ಕರೆಕ್ಟ್ ಬಿಡ್ರಿ ಸರ್ ಹೇಳೋದು ಅಂತಾರ ಒಂದ್ಸರಿ. ನೀವ್ ಹೇಳ್ದಾಗ ಅಂದಿದಾರೆ ನಾ ಮಾಡಿದ್ ಚೆನ್ನಾಗಿರ್ಲ ಅಂತ ಬೈದಾರ ಆಲ್ರೆಡಿ ಅವರು. ಸರ್ ಇವತ್ತು ನಮ್ಮ ಅಳಿಯಂದು ಹುಟ್ಟಿದ ಸರ್, ತಂಗಿ ಮಗ ಸರ್. ಒಂದು ವಿಡಿಯೋ ಕಳಿಸಿದ್ದೆ ಸರ್. ಬರ್ತಿದೆ, ಪ್ಲೇ ಆಗ್ತಿದೆ ಸರ್. ಎಸ್ ಸರ್, ಎಸ್ ಸರ್. ಧ್ರುವಿಕ್ ಅಂತ ಹೇಳಿ ಅವನ ಹೆಸರು. ಓಕೆ. 7ನೇ ವರ್ಷದ ಬರ್ತಡೇ ಸರ್ ಒಂದು. ಸೂಪರ್ ಸರ್, ಸೂಪರ್. ಚೆನ್ನಾಗ್ ಬಂದಿದಾವೆ ಸರ್ ಫೋಟೋಗಳು. ಎಸ್ ಸರ್, ಎಸ್ ಸರ್, ಚೆನ್ನಾಗಿ ಬಂದಿದ್ದಾವೆ. ಪ್ಲೇ ಕೂಡ ಆಗ್ತಾ ಇದೆ. ಧ್ರುವಿಕ್ ಪ್ಲೇ ಆಗ್ತಿದೆ. ಧ್ರುವಿಕ್ ಅಂತ 7ನೇ ವರ್ಷ ಸರ್. ಎಸ್ ಸರ್, ನಿಮ್ ಕಡೆಯಿಂದ ನಮ್ಮ ಸಮಸ್ತ V1 ವಾಹಿನಿಯ ವೀಕ್ಷಕರ ಕಡೆಯಿಂದ ಧ್ರುವಿಕ್ ಅವರಿಗೆ 7ನೇ ವರ್ಷದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಆ ಭಗವಂತ ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ, ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟು ಕಾಪಾಡಲಿ. ಅವರ ನಿರೀಕ್ಷೆ ಸಾಕಾರಗೊಳ್ಳಿ ಸರ್. ಥ್ಯಾಂಕ್ ಯು ಸರ್. ನಮ್ಮ ಕಡೆಯಿಂದ ಸರ್ ಧ್ರುವಿಕ್ ಅವರಿಗೆ ಆಯುಷ್ಯ, ಆರೋಗ್ಯ, ಸಂಪತ್ತು, ವಿದ್ಯಾಬುದ್ಧಿ ಹೇರಳವಾಗಿ ಕರುಣಿಸಲಿ ಭಗವಂತ ಅಂತ ಪ್ರಾರ್ಥನೆ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಖಂಡಿತ ಎಲ್ಲರ ಆಶೀರ್ವಾದ ಅವ್ರ ಮೇಲೆ ಇರಲಿ ಸರ್. ನಾಳೆ PUC ರಿಸಲ್ಟ್ ಅಲ್ವಾ? ಅದು ಇವತ್ತೇ ಅಂತ ಮೆಸೇಜ್ ಬಂದಿದೆ ಸರ್ ಕಾಲೇಜಿಂದ. ಹೌದಾ? ಓಕೆ. ಮೇ ಬಿ ಇವತ್ತು ಆಫ್ಟರ್ನೂನ್ ಅಷ್ಟೊತ್ತಿಗೆ ಲಾಂಚ್ ಆಗುತ್ತೆ. 1:30 ಲಾಂಚ್ ಆಗುತ್ತೆ ಅಂತ ಮೆಸೇಜ್ ಹಾಕಿದ ಕಾಲೇಜಿಂದ. ಓಕೆ ಓಕೆ. ನೋಡೋಣ, ಇವತ್ತು ಬಂದ್ರೆ ಇವತ್ತು, ನಾಳೆ ಬಂದು ನಾಳೆ ಸರ್ ಬರುತ್ತೆ. ದೊಡ್ಡ ಮಗಳದ್ದು ಬರುತ್ತೆ ಸರ್ ರಿಸಲ್ಟ್ ಇವಾಗ. ಸೆಕೆಂಡ್ PUC ಅಲ್ವಾ ಬರ್ದಿದ್ದವರು? ಸರ್ ಸೆಕೆಂಡ್ PUC ಕಾಮರ್ಸ್ ಸರ್. ಓಕೆ ಓಕೆ. ಆಲ್ ದ ವೆರಿ ಬೆಸ್ಟ್ ಸರ್. ಒಳ್ಳೆ ರಿಸಲ್ಟ್ ಬರಲಿ. ಥ್ಯಾಂಕ್ ಯು ಸರ್. ಓಕೆ. ಆಮೇಲೆ ಚಿದಾನರಿಗೂ ಥ್ಯಾಂಕ್ ಯು ಹೇಳಿ ಸರ್. ಒಳ್ಳೆ ವಿಡಿಯೋ ಪ್ಲೇ ಮಾಡಿದ್ರು ಮಳೆಯಂದು. ಎಸ್ ಸರಿ ಸರ್, ಥ್ಯಾಂಕ್ ಯು ಸರ್. ಅಪರೂಪಕ್ಕೊಬ್ರು ಹೇಳ್ಬಿಟ್ರೆ ನನಗಂತೂ ಬಹಳ ಖುಷಿ ಆಗುತ್ತೆ. ಹೇಳ್ತಾನೆ ಇರ್ತೀವಿ ಅವರಿಗೆ. ಸರ್ ನೀವು ಹೇಳಿದ ತಕ್ಷಣ ಅವ್ರ ಮುಖದಲ್ಲಿ ಒಂದು ಸ್ಮೈಲ್ ಬರುತ್ತೆ. ಹೌದು ಸರ್. ಯಾಕಂದ್ರೆ ಕ್ಯಾಮ್ರಾ ಮುಂದೆ ಯಾರು ನಿಂತಿರ್ತೀವಿ ಅವ್ರಿಗೆಲ್ಲರೂ ಥ್ಯಾಂಕ್ಸ್ ಹೇಳ್ತಾನೆ ಇರ್ತಾರೆ. ಹೌದು ಸರ್. ನಮ್ಮನ್ನ ಕ್ಯಾಮ್ರಾ ಮುಂದೆ ಇಷ್ಟು ಚೆನ್ನಾಗಿ ತೋರಿಸ್ತಕ್ಕಂಥವ್ರು ಪಾಪ ಅವ್ರಿಗೊಂದು ಥ್ಯಾಂಕ್ಸ್ ಯಾವತ್ತೂ ಹೇಳ್ಬೇಕು ಅಂತ ನಾನು ವಿಶ್ ಮಾಡ್ತೀನಿ ಸರ್. ಇಲ್ಲ, ಅದಕ್ಕೆ ನೆನಪಿಸ್ಕೊಂಡು ಅವ್ರಿಗೂ ವಿಶ್ ಮಾಡಿದೆ ಸರ್. ಥ್ಯಾಂಕ್ ಯು. ನಿಮ್ ಕಡೆಯಿಂದ ಮತ್ತೆ ನನ್ನ ಕಡೆಯಿಂದ ಪರ್ಸನಲಿ ಚಿದಾನಂದ್ ಸರ್ ಅವರಿಗೆ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಎಸ್, ಇವತ್ತು ಮ್ಯಾಚ್ ಬಹಳ ಟೆನ್ಷನ್ ಇತ್ತು ಸರ್ ನಿನ್ನೆ. ಕೊನೆ ತನಕ ಬಹಳ ಟೆನ್ಷನ್ ಇತ್ತು ಮ್ಯಾಚ್. ಅವಾಗ ಹೇಳ್ತಿದ್ರಲ್ಲ ನೀವು. ಎಸ್ ಸರ್, ಎಸ್ ಸರ್. ನೋಡಿದ್ರ ಮ್ಯಾಚ್? ಲಾಸ್ಟ್ ಮೂಮೆಂಟ್ ನೋಡ್ಲಿಲ್ಲ ಸರ್. ನಮ್ಮ ಮಗ ನೋಡ್ದ ಹೇಳ್ದ ಕೃಣಾಲ್ ಪಾಂಡೆ ಒಂದೇ ಓವರಲ್ಲಿ 3 ವಿಕೆಟ್ ತಗೊಂಡಂತಲ್ಲ. ಹೌದು ಹೌದು. ಒಂದ್ ಹಂತದಲ್ಲಿ ಹೆಂಗಿತ್ತು ಅಂದ್ರೆ ಸರ್ 17-18ನೇ ಓವರೆಲ್ಲ ಮ್ಯಾಚು ಆರಾಮಾಗಿ ಹೊಡೆದು ಬಿಡ್ತಾರೆ ಅನ್ನೋ ರೇಂಜಿಗೆ ಇತ್ತು ಸರ್ ಅದು. ಹೌದು ಸರ್. ಚೇಂಜಿಂಗ್ ಒಂದು 20-30 ಬಾಲಿಗೆ 80 ರನ್ ಹೊಡೆದ್ಬಿಟ್ರು ಇಬ್ರು ಸೇರಿ. ಹಾರ್ದಿಕ್ ಪಾಂಡೆ ಅಲ್ಲ ಸರ್? ಹಾರ್ದಿಕ್ ಪಾಂಡೆ ಮತ್ತೆ ಇವರು ಇನ್ನೊಬ್ರು ಶರ್ಮಾ. ಅದೇ ನಮ್ಮ ಮಗ ಅಂತ ಸರ್ ಬೆಳಗ್ಗೆ. ಸಿಕ್ಕಾಪಟ್ಟೆ ಟೆನ್ಷನ್ ಇತ್ತು ಮ್ಯಾಚು. ಆಮೇಲೆ ಅವನು ಹಾರ್ದಿಕ್ ಪಾಂಡೆ ಕೃಣಾಲ್ ಪಾಂಡೆನ ಔಟ್ ಮಾಡಿದ್ನಂತಲ್ಲ ಸರ್? ಹೌದು. ಇಲ್ಲ, ಕೃಣಾಲ್ ಪಾಂಡೆ ಅಲ್ಲ, ಇನ್ನೊಬ್ರು ಇವ್ರು ಬೇರೆಯವ್ರಿಗೆ. ಕೃಣಾಲ್ ಪಾಂಡೆ ಲಾಸ್ಟ್ 3 ವಿಕೆಟ್ ತಗೊಂಡ್ರು. ಹೌದೇನ್ ಸರ್? ಬಟ್ ಚೆನ್ನಾಗಿ ಮಾಡಿದ್ರು. ಓವರ್ ಟೀಮ್ ಗೇಮ್ ಅದು. ಹೌದು ಸರ್. ತುಂಬಾ ಚೆನ್ನಾಗಿತ್ತು. ಎಸ್ ಸರ್, ಪೇರೆಂಟ್ಸ್ಗಳಿಗೆ ಒಂದು ಕಿವಿ ಮಾತು ಹೇಳೋದಾದ್ರೆ ಏನ್ ಹೇಳ್ತೀವಿ ಸರ್? ನೀವು ಕೂಡ ಪೇರೆಂಟ್ಸ್, ನೀವು ಕೂಡ PUC ರಿಸಲ್ಟ್ನ ತುಂಬಾ ಕಾತ್ರದಿಂದ ಕಾಯ್ತಿದ್ರೆ ನಿಮ್ಮ ಮಗಳದ್ದು ಏನಾಗುತ್ತೆ ಅಂತ. ಸೊ ಬೇರೆಯವ್ರ ಪೇರೆಂಟ್ಸ್ಗೆ ಸಮಾಧಾನ ಹೇಳೋದಾದ್ರೆ ಅಥವಾ ಮೈಂಡ್ ಅವರು ಫ್ರೆಶ್ ಆಗಿ ಇಟ್ಕೋಬೇಕು ಅಂದ್ರೆ ಏನೊಂದು ಕಿವಿ ಮಾತು ಹೇಳ್ತೀರಿ ಸರ್? ಸರ್ ಯಾವ ತರದ್ದು ನಾವು ಎಕ್ಸಾಮ್ ಬರಕ್ ಮುಂಚೆ ಆಗ್ಲಿ ಓದೋ ಟೈಮ್ ಆಗ್ಲಿ ಒತ್ತಡ ಅಂತ ಯಾವ್ದು ಇಲ್ಲ ಸರ್. ಪ್ರಯತ್ನ ಮಾಡ ಅಂತ ಹೇಳಿದೀವಿ. ಆಮೇಲೆ ನೀವು ಅಡ್ವೈಸ್ ಮಾಡ್ತಾ ಇರ್ತೀರಲ್ಲ, ಪರ್ಸೆಂಟೇಜ್ ಕಡೆ ಬಂದ್ರೆ ಫೇಲ್ ಆದ್ರೆ ಹೆದರ್ಬೇಡ್ರಿ ಮಕ್ಳು ಅಂತ ನೀವು ಹೇಳ್ತೀರ. ಅದನ್ನ ಮತ್ತೆ ಅದೇ ನೀವು ಹೇಳಿದ ಮತ್ತೆ
ಹೇಳ್ಬೇಕಾಗುತ್ತೆ ಸರ್. ಮತ್ತೆ ನೆಕ್ಸ್ಟ್ ಕಟ್ಟಕ್ಕೆ ಆಪ್ಷನ್ ಇದೆ ಅಂದ್ರಲ್ಲ ನೀವು. ಹೌದು ಸರ್, 2 months ಅಲ್ಲೇ ಬಂದ್ಬಿಡುತ್ತೆ ಹಾ ಸರ್, ಫೇಲ್ ಆದ್ರೆ ಜೀವನ ಇಲ್ಲಿಗೆ ಮುಗಿಯಲ್ಲ ಸರ್. ಪರೀಕ್ಷೆನಲ್ಲಿ ಫೇಲ್ ಆದ್ವಿ ಅಂತ ಹೇಳಿ ನಮ್ ಜೀವನ ಇಲ್ಲಿಗೆ ಮುಗಿಯೋದಿಲ್ಲ. ಜೀವನವನ್ನು ಬೇರೆ ಬೇರೆ ದಾರಿಗಳು ಬಹಳ ಇದಾವೆ. ಬೇರೆ ಬೇರೆ ಉದ್ಯೋಗಗಳು ಮತ್ತೆ ನೀವು ಎಕ್ಸಾಮ್ ಕಟ್ಬೋದು, ಮತ್ತೆ ಬೇರೆ ಬೇರೆ ಉದ್ಯೋಗಗಳು ಮಾಡ್ಬೋದು ಸರ್. ನಿಜ ನಿಜ. ಆದ್ರೆ ಇಲ್ಲ, ನಮ್ಮ ಮಗಳದೊಂದು ಅವರೇಜ್ ಇಟ್ಕೊಂಡಿದ್ದಾಳೆ ಸರ್. ತೀರಾ ಹೈಯೆಸ್ಟ್ ಇದನ್ನು ಎಕ್ಸ್ಪೆಕ್ಟೇಷನ್ ಇಲ್ಲ ಅವ್ರದ್ದು. ಅವರೇಜ್ 85 ಅಂತ ಇಟ್ಕೊಂಡಿದ್ದಾಳೆ ಸರ್. ಸೂಪರ್ ಸರ್, ಸೂಪರ್. ನಾವು ನೀವು ಒತ್ತಡ ಅಂತ ಯಾವ್ದು ಹಾಕಿಲ್ಲ ಸರ್. ನೀವು ರ್ಯಾಂಕ್ ಬರಬೇಕು, 90-80% ಬರಬೇಕು ಅಥವಾ ಪ್ರೆಷರ್ ಯಾವತ್ತೂ ಹಾಕಿಲ್ಲ ಸರ್. ಎಸ್ ಸರ್, ಹಾಕೋದು ಬೇಡ ಅಂತ ನಾನು ಅನ್ಕೊಳ್ತೀನಿ ಸರ್. ಯಾಕಂದ್ರೆ ಇವತ್ತು ನಾನು ನೋಡಿರೋ ಹಾಗೆ 100ಕ್ಕೆ 100 ತೆಗೆದುಕೊಂಡಿರೋರು ಕೂಡ ಎಲ್ಲೋ ಒಂದ್ ಕಡೆ ಆಫೀಸಲ್ಲೋ ಬ್ಯಾಂಕಲ್ಲೋ ಕುತ್ಕೊಂಡು ಕೆಲಸ ಮಾಡ್ತಿದ್ದಾರೆ. ಇವತ್ತು ಯಾರು ನೀವು SLC ನೀವು ಅವ್ರ ಹತ್ರ ಹೋಗಿ ಮಾತಾಡ್ತಿದ್ರೆ SLC ಎಷ್ಟು ತೆಗ್ದಿದ್ರಿ ಅಂದ್ರೆ ಅಯ್ಯೋ ಎಷ್ಟೋ ತೆಗ್ದಿದ್ದೆ ಬಿಡ್ರಿ, ಈಗ ಕೆಲಸ ನೋಡೋಣ ಅಂತಾರೆ ಅಲ್ವಾ? ಕೌಂಟ್ ಆಗಲ್ಲ. ನೀವು ರ್ಯಾಂಕ್ ಸ್ಟೂಡೆಂಟೇ ಬಂದಿರಿ, ಗೋಲ್ಡ್ ಮೆಡಲಿಸ್ಟೇ ಆಗಿರಿ, ಪ್ರೆಸೆಂಟ್ ನಾವ್ ಏನ್ ಕೆಲಸ ಮಾಡ್ತಾ ಇದೀವಿ ಹೇಗಿದೀವಿ ಅದಷ್ಟೇ ಕೌಂಟ್ ಆಗತ್ತೆ ಹೊರತು. ನಾನು ತುಂಬಾ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ, ನಾನು ಕೂಡ ರ್ಯಾಂಕ್ ಸ್ಟೂಡೆಂಟ್. ಬಟ್ ವಾಟ್ ಇಸ್ ದ ಯೂಸ್? ನಾನು ಪ್ರೆಸೆಂಟ್ ಏನ್ ಮಾಡ್ತೀನಿ ಅದಷ್ಟೇ ಮ್ಯಾಟರ್ ಅಲ್ವಾ? ಯಾರು ನನ್ನ ಸ್ಕೋರ್ ಕೇಳ್ತಾರೆ ಇವಾಗ? ಯಾರು ಕೇಳಲ್ಲ ಸರ್, ಬಗ್ಗೆ ಮಾತಾಡ್ತಾರೆ. ಸಿಂಪಲ್ ಅಷ್ಟೇ ನಾನು ಹೇಳೋದು. ಎಲ್ಲರೂ ಕೂಡ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಜೀವನ ಮಾಡಿ. ಒಂದ್ ವೇಳೆ ಏನಾದ್ರೂ ಅಚಾತುರ್ಯ ನಡೀತಾ ಒಂದ್ ಸಬ್ಜೆಕ್ಟ್ ಹೋಗೇ ಬಿಡುತ್ತಾ, ತಲೆ ಯಾಕೆ ಕೆಡಿಸ್ಕೊತೀರಿ? 2 ತಿಂಗಳ ಸಪ್ಲಿಮೆಂಟರಿ ಬರುತ್ತೆ, ಬರೀರಿ, ಪಾಸ್ ಆಗಿ ಮುಗ್ದೋಯ್ತು. ಅದನ್ನ ಊರು ತುಂಬಾ ಡಂಗುರ ಹೊಡ್ಕೊಂಡು ನಾನ್ ಫೇಲ್ ಆದೆ ಅಂತ ಆತ್ಮಹತ್ಯೆ ಮಾಡ್ಕೊಳೋದು ಅಥವಾ ಮನೆ ಬಿಟ್ಟು ಹೋಗೋದೆಲ್ಲ ಯಾಕೆ ಬೇಕು ಅಲ್ವಾ? ಖಂಡಿತ ಸರ್, ಖಂಡಿತ ಸರ್. ಯಾಕಂದ್ರೆ ಇವಾಗಂತೂ ಮುತ್ತಿನಂತೆ ಒಂದೊಂದೇ ಮಕ್ಕಳು 2 ಮಕ್ಕಳು ಮಾಡ್ಕೊಳ್ತಾ ಇದಾರೆ ಎಲ್ರು. ಹೌದು ಸರ್, ತೊಂದ್ರೆ ಬರೋದು ಬೇಡಪ್ಪ, ನಾನು ಅಷ್ಟೇ ವಿಶ್ ಮಾಡೋದು. ನಮ್ದು ನಿಮ್ಮಂಗೆ ವಿಶ್ವಾಸ ಸರ್. ಮಕ್ಳು ಯಾವ ಕಾರಣಕ್ಕೂ ಏನಕ್ಕೂ ಹೆದರಬೇಡ್ರಿ, ಮಾರ್ಕ್ಸ್ ಕಡಿಮೆ ಆಯ್ತು ಅಂತ ಹೆದರಬೇಡ್ರಿ ಅಂತ ಒಂದು ವಿಶ್ವಾಸ ಅಷ್ಟೇ ಸರ್. ಒಂದ್ ವೇಳೆ ಇನ್ನ ನಿಮಗೆ ಚಾಲೆಂಜಿಂಗ್ ಇದೆಯಾ, ರಿವ್ಯಾಲ್ಯೂಯೇಷನ್ ಇನ್ನ ಚಾಲೆಂಜಿಂಗ್ ಇದೆಯಾ, ರಿಜೆಕ್ಟ್ ಮಾಡಿ ಹೊಸದಾಗಿ ಬರೀರಿ. ಹೌದು, ಅದೇ ದಯವಿಟ್ಟು ಯಾವ ರಾಂಗ್ ಸ್ಟೆಪ್ಸ್ ತಗೋಬೇಡಿ. ಯಾಕಂದ್ರೆ ಈ ಮಾತನ್ನ ನಾನು ಹೇಳ್ಬಾರ್ದು, ಬಟ್ ಸ್ಟಿಲ್ ಹೇಳ್ತಾ ಇದ್ದೀನಿ. ಒಬ್ಬ ಮಗ PUC ಓದ್ತಾ ಇದ್ದಾನೆ ಅಂದ್ರೆ LKG ಇಂದ PUC ವರೆಗೆ ಅವ್ರ ತಂದೆ ಏನಿಲ್ಲ ಅಂದ್ರೂ 25-30 ಲಕ್ಷ ರೂಪಾಯಿ ಖರ್ಚು ಮಾಡಿರ್ತಾನೆ. ಮಾತಾಡಬಾರ್ದು, ಸ್ಟಿಲ್ ಹೇಳ್ತಾ ಇದ್ದೀನಿ. ಆ ತಂದೆ ಪ್ರತಿ ತಿಂಗಳು ಅವನಿಗೆ ಸ್ಕೂಲ್ ಫೀಸ್ ಕೊಟ್ಟೋದಕ್ಕೆ, ಆಟೋ ಫೀಸ್ ಕೊಟ್ಟೋದಕ್ಕೆ, ಅವನಿಗೆ ಬಟ್ಟೆಗಳನ್ನ ಕೊಡ್ಸೋದಕ್ಕೆ, ಪ್ರತಿ ವರ್ಷ ಅವನಿಗೆ 50-60 ಸಾವಿರ ರೂಪಾಯಿ ಫೀಸ್ ಕಟ್ಟಿರೋದು ಲೆಕ್ಕ ಹಾಕೊಳ್ತಾ ಹೋದ್ರೆ 30-40 ಲಕ್ಷ ರೂಪಾಯಿ ದಂಡ ಆಗೋಗ್ಬಿಡುತ್ತೆ. ನೀವೇನಾದ್ರು ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಂಡ್ಬಿಟ್ರೆ. ಅವ್ರು ದುಡ್ಡು ಕೊಡ್ತಾರಂತ ಯಾವ ಅಪ್ಪನೂ ಎಕ್ಸ್ಪೆಕ್ಟ್ ಮಾಡಲ್ಲ. ಅವ್ರು ಸ್ವಂತ ಕಾಲದ ಮೇಲೆ ನಿಂತ್ಕೋಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಷ್ಟೇ ಹೊರತು ಪಡಿಸಿದ್ರೆ ಯಾವ ಅಪ್ಪ ಅಮ್ಮಂಗೂ ನಿಮಗೆ ಬೈಬೇಕು, ನಿಮಗೆ ಸಿಟ್ ಮಾಡ್ಬೇಕು ಅಂತ ಯಾರಿಗೂ ಇರೋಲ್ಲ. ಸೊ ಅದನ್ನ ದಯವಿಟ್ಟು ಮಕ್ಕಳು ಅರ್ಥ ಮಾಡ್ಕೊಳ್ಳಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ಕರೆ ಮಾಡಿದ್ರೆ ತುಂಬಾ ಖುಷಿ. ಸಾರಿ, ಕ್ವಶನ್ ಕೇಳ್ತೀನಿ. ಎಸ್ ಸರ್, ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಕರ್ನಾಟಕದ ಜಿಲ್ಲೆ ಯಾವುದು ಅಂತ ಹೇಳ್ಬೇಕು ನೀವು. ಹೇಳಿದ್ದೆ ಸರ್, ಹೇಳಿದ್ರಿ ಅಂತ ಅನ್ಸುತ್ತೆ. ದಾವಣಗೆರೆ, ತುಮಕೂರು, ಮೈಸೂರು, ಬೆಳಗಾವಿ ಸರ್. ಎಸ್ ಸರ್, ಬೆಳಗಾವಿ ರೈಟ್ ಆನ್ಸರ್. ಇನ್ನೊಂದು ಪ್ರಶ್ನೆ ಕೇಳ್ಬಿಡ್ತೀನಿ ಸರ್. ಮೊದಲನೇದು ನೀವು ಆಲ್ರೆಡಿ ಹೇಳಿದ್ರಿಂದ, ಕರ್ನಾಟಕ ರಾಜ್ಯದ ಮೊದಲ ಮುಖ್ಯಮಂತ್ರಿ ಯಾರು? ಆಪ್ಷನ್ಸ್ ಬೇಕಾ, ನೀವೇ ಉತ್ತರ ಹೇಳ್ತೀರಾ ಸರ್? ಹೇಳ್ಬಿಡಿ ಸರ್, ಹಾಗೆ ಗೆಸ್ ಮಾಡಿ ನೋಡೋಣ. ಸರ್ ಗೆಸ್ ಎರಡನೇದು ಗೊತ್ತಿದೆ ಸರ್, ಒಂದನೇದು ಗೊತ್ತಿಲ್ಲ ಸರ್. ಎಸ್ ನಿಜಲಿಂಗಪ್ಪ ಅವರು ಇರಬೇಕು. ಹೇಳ್ಬಿಡ್ತೀನಿ ನಾನೇ ಆಪ್ಷನ್ಸ್ಗಳನ್ನ. ಮೊದಲನೇದು ಕೆ ಚೆಂಗಲರಾಯರೆಡ್ಡಿ, ಕೆಂಗಲ್ ಹನುಮಂತಯ್ಯ ಅವರು, ಎಸ್ ನಿಜಲಿಂಗಪ್ಪ ಅವರು, ಕಡಿದಾಳ್ ಮಂಜಪ್ಪ ಅವರು. ಮೊದಲೇ ಆಪ್ಷನ್ ಸರ್, ಕೆ ಚೆಂಗಲರಾಯರೆಡ್ಡಿನಾ? ಹಾ ಸರ್. ಶೋರಾ? ಅದು ಕೇಳ್ಪಟ್ಟಿದ್ದೆ ಸರ್ ಹಿಂದೆ ನಿಮ್ಮ ಕಾರ್ಯಕ್ರಮದಲ್ಲಿ ಅನ್ಸುತ್ತೆ. ಹೌದಾ? ಕೆಂಗಲ್ ಹನುಮಂತಯ್ಯ ಅಲ್ವಾ? ಅವ್ರು ಬೆಂಗಳೂರು ನಿರ್ಮಾಣ ಮಾಡಿದಾರು ಸರ್ ಅವರು. ಓಕೆ, ಇವ್ರು ಮುಖ್ಯಮಂತ್ರಿ ಆಗಿದ್ದಾರೆ, ವಿಧಾನಸೌಧ ಕಟ್ಟಿದಾರು. ಓಕೆ, ಇವ್ರು ಮುಖ್ಯಮಂತ್ರಿ ಆಗಿರ್ಲಿಲ್ವಾ? ಆಗಿದ್ರೆ ಮೊದಲೇ ಮುಖ್ಯಮಂತ್ರಿ ಆಗಿಲ್ಲ ಅನ್ಸುತ್ತೆ ಸರ್. ಓಕೆ. ಎಸ್ ಸರ್, ಗೆಸ್ ಮಾಡಿದ್ರು ಕೂಡ ಕರೆಕ್ಟಾಗಿ ಗೆಸ್ ಮಾಡಿದ್ರಿ. ಕೆ ಚೆಂಗಲರಾಯರೆಡ್ಡಿ ನಮ್ಮ ಕರ್ನಾಟಕದ ಮೊಟ್ಟ ಮೊದಲ ಮುಖ್ಯಮಂತ್ರಿ ಆಗಿದ್ದಂಥವ್ರು ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ನಿಜಲಿಂಗಪ್ಪ ಅವರು ಸೆಕೆಂಡ್ ಅನಲ್ಲ ಸರ್? ಸಾರಿ, ನಿಜಲಿಂಗಪ್ಪ ಅವರು ಸೆಕೆಂಡ್ ಅನಲ್ಲ, 3ನೇವರು ಸರ್. ಅವರು 3ನೇವರೇ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್, ಕರೆ ಮಾಡಿದ್ದಕ್ಕೆ ಮತ್ತೆ ಎಲ್ಲ ಪೇರೆಂಟ್ಸ್ಗೆ ಮಕ್ಕಳಿಗೆ ಧೈರ್ಯ ತುಂಬಿದ್ದಕ್ಕೆ. ಓಕೆ, ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಒಳ್ಳೆಯದಾಗಲಿ, ನಮಸ್ತೆ. ಎಸ್ ವೀಕ್ಷಕರೇ, ಸೊ ಮುಂಬರ್ತಕ್ಕಂಥ ಪಂದ್ಯಗಳನ್ನು RCB ಇದೇ ರೀತಿ ಗೆದ್ದು ದಯವಿಟ್ಟು ಈ ಸಲನಾರು ಕಪ್ ನಮ್ಮದೇ ಆಗೋ ಹಾಗೆ ಮಾಡಿ ಅಂತೇಳಿ ನಾನು ವಿರಾಟ್ ಕೊಹ್ಲಿ ಸಹಿತ ಎಲ್ಲ ಪ್ಲೇಯರ್ಸ್ಗಳಲ್ಲೂ ಕೇಳ್ಕೊಳ್ತಾ ಇದ್ದೀನಿ. ಸೊ ನಾಯಕತ್ವ ಬದಲಾಗಿದೆ. ಸೊ ಪಟ್ಟಿದಾರ್ ತುಂಬ ಚೆನ್ನಾಗಿ ಕ್ಯಾಪ್ಟನ್ಶಿಪ್ಪನ್ನು ಮೇಂಟೈನ್ ಮಾಡ್ತಿದ್ದಾರೆ.
ನಿಜಕ್ಕೂ ಒಂದು ತಮಾಷೆ ಏನು ಅಂದರೆ ಅಲ್ಲಿ ಕ್ಯಾಪ್ಟನ್ ಏನು ಮಾತಾಡ್ತಾರೆ ಅನ್ನೋದಕ್ಕಿಂತ ಅದಕ್ಕಿಂತ ಹೆಚ್ಚಾಗಿ ವಿರಾಟ್ ಕೊಹ್ಲಿ ಮಾತಾಡ್ತಾ ಇರ್ತಾರೆ. ಸೊ ನೋಡೋದಕ್ಕೆ ಒಂದು ಕಾಂಬಿನೇಷನ್ ಚೆನ್ನಾಗಿದೆ ಅಂತ ಅನ್ಸಿದ್ರು ಕೂಡ ಆ ಒಂದು ಅಂಡರ್ಸ್ಟ್ಯಾಂಡಿಂಗು ತುಂಬ ಚೆನ್ನಾಗಿತ್ತು ಟೀಮ್ ಸ್ಪಿರಿಟಲ್ಲಿ. ಇನ್ನೊಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ ಸರ್, ದಯವಿಟ್ಟು ಟಿವಿ ವ್ಯಾಲ್ಯೂಮ್ ಮ್ಯೂಟ್ ಮಾಡಿ. ಹಲೋ ಹಲೋ ಸರ್, ಟಿವಿ ವ್ಯಾಲ್ಯೂಮ್ ಮ್ಯೂಟ್ ಮಾಡಿ. ಹಲೋ ಸರ್ ಮಾತಾಡಿ, ಕೇಳಿಸ್ತಾ ಇದೆ. ಟಿವಿ ವ್ಯಾಲ್ಯೂಮ್ ಮ್ಯೂಟ್ ಮಾಡಿ ಮಾತಾಡಿ. ಹಲೋ ಬಹುಶಃ ಕರೆ ಸರಿಯಾದ ರೀತಿಯಿಂದ ಸಂಪರ್ಕಕ್ಕೆ ಸಾಧ್ಯವಾಗಿಲ್ಲ ಅಂತ ಅನಿಸುತ್ತೆ. ಎಸ್, ಇನ್ನಷ್ಟು ವಿಚಾರಗಳನ್ನು ಕ್ವಿಕ್ಕಾಗಿ ಅಪ್ಡೇಟ್ ಮಾಡ್ತಾ ಹೋಗೋಣ. ಸೊ ಒಂದು ವಿಶೇಷವಾಗಿರ್ತಕ್ಕಂಥ ನಮ್ಮದು ಕರೆ ಬರ್ತಾ ಇದೆ, ಮಧು ಹೋಟೆಲ್ ಅಂತ. ನೋಡೋಣ. ನಮಸ್ತೆ. ನಮಸ್ತೆ, ಹೇಗಿದ್ದೀರಿ? ತಿಂಡಿ ಆಯ್ತಾ? ತಿಂಡಿ ಆಯ್ತು ಸರ್. ಓಕೆ, ಏನು ಮಾಡಿದಿರಿ ಇವತ್ತು ಹೋಟ್ಲಲ್ಲಿ ತಿಂಡಿ? ಹೋಟೆಲ್ ಅಲ್ಲ ಸರ್, ಮನೇಲೆ ತಿಂಡಿ. ಮನೇಲಿ ಇಡ್ಲಿನಾ? ಓಕೆ ಓಕೆ. ಮತ್ತೆ ನಿಮ್ ತಿಂಡಿ ಆಯ್ತಾ ಸರ್? ಏನಂದ್ರಿ? ನಿಮ್ ತಿಂಡಿ ಆಯ್ತಾ ಸರ್? ಇಲ್ಲ ಅಮ್ಮ, ಇವತ್ತು ನಂದು ಏಕಾದಶಿ. ಹೌದಾ ಸರ್? ಚೆನ್ನಾಗಿ ನೆಟ್ಕೊಡ್ತೀರಾ ಸರ್. ಧನ್ಯವಾದಗಳಮ್ಮ, ಥ್ಯಾಂಕ್ ತುಂಬಾ ಯು. ಚೆನ್ನಾಗಿ ನೆಟ್ಕೊಡ್ತೀರಾ ಸರ್. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ಇದು ನಿಮ್ ಕೇಬಲ್ ಇಂದ ರಾಜ್ಕುಮಾರ್ ಸಾಂಗ್ಸ್ ಕೂಡ ಹಾಕಲ್ವಾ ಸರ್? ಹಾಕಲ್ಲ ಅಂತೇನಿಲ್ಲ, ಖಂಡಿತ ನಾವು ಕೂಡ ರಾಜ್ಕುಮಾರ್ ಅಭಿಮಾನಿಗಳಲ್ಲಿ ಆವಾಗ ಬರ್ತಾನೆ ಇರುತ್ತೆ. ಸೊ ನೀವು ನೋಡಿರ್ಲಿಕ್ಕಿಲ್ಲ, ನೋಡೋಣ ಇವತ್ತು ಕಾರ್ಯಕ್ರಮದ ಕೊನೆಯಲ್ಲಿ ನಿಮ್ಗೋಸ್ಕರ. ಮೊದ್ಲು ಆಗ್ತಿದ್ರಿ ಸರ್, ಇವಾಗ ಆಗ್ತಿಲ್ಲ ಸರ್. ಇಲ್ಲ ಖಂಡಿತ ಬರ್ತಾನೆ ಇರುತ್ತೆ. ಯಾಕಂದ್ರೆ ನಮ್ಮ ಟೆಕ್ನಿಕಲ್ ಹೆಡ್ ಚಿದಾನಂದ್ ಸರ್ ಅಂತಿದ್ದಾರೆ, ಅವರು ರಾಜ್ಕುಮಾರ್ ಅವ್ರ ದೊಡ್ಡ ಅಭಿಮಾನಿ. ಅವರ ಹಳೆಯ ಹಾಡುಗಳನ್ನ ಹೆಕ್ಕಿ ಹಾಕ್ತಾ ಇರ್ತಾರೆ ಯಾವಾಗ್ಲೂ. ಅವರು ಜೇನಿನ ಹೊಳೆಯೋ ಅನ್ಕೊಂಡು ತುಂಬಾ ಅದೇ ಸರ್, ನಮ್ಗೂ ಅದೇ ರಾಜ್ಕುಮಾರ್ ಸಾಂಗ್ ಕೂಡ ನಮ್ಗೆ ಇಷ್ಟ. ಅದ ಮೊದ್ಲು ಆಗ್ತಿದ್ರಿ, ಇವಾಗ ಆಗ್ತಾನೆ ಇಲ್ಲ ಸರ್. ಇಲ್ಲ ಬರುತ್ತೆ. ಮೇ ಬಿ ನೀವು ನೋಡಿರೋ ಟೈಮಲ್ಲಿ ಬಂದಿರ್ಲಿಕ್ಕಿಲ್ಲ, ಬಟ್ ಯೂಶಲಿ ಆ ಹಳೆ ಹಾಡುಗಳನ್ನ ಇವರು ಹಾಕ್ತಾನೆ ಇರ್ತಾರೆ. ಬೇರೆ ಸಾಂಗ್ಸ್ ಗಳು ಇವಾಗ ಹೊಸ ಫಿಲಂ ಬಂದವಲ್ಲ ಅಂತವಾಗ್ತದೆ. ಹಳೇದು ರಾಜ್ಕುಮಾರ್ ಸಾಂಗ್ಸ್ ಗಳು ಎಷ್ಟು ಅವ್ರ ವಾಯ್ಸ್ ಅವ್ರಿದು ನೋಡುದ ಅಂದ್ರೆ ಖುಷಿ ಆಗುತ್ತೆ. ಬೆಳಗ್ಗೆ ಯೂಶಲಿ 10 ಗಂಟೆ ಅಷ್ಟೊತ್ತಿಗೆ ಹಾಕಿರ್ತಾರಮ್ಮ, ಮತ್ತೆ ಸಾಯಂಕಾಲ 5-5:30 ಹಾಕಿರ್ತಾರೆ. ಸಾಯಂಕಾಲ ಹಾಕ್ ಹೋಗಿರ್ತೀವಿ ಸರ್. ಬೆಳಿಗ್ಗೆ ಹೊತ್ತಾದ್ರೆ ಅದಕ್ಕೆ ಬೆಳಿಗ್ಗೆ ದೇವ್ರಾಡ್ಗಳು ಚೆನ್ನಾಗ್ ಹಾಕ್ತೀರಾ ಸರ್. ಆಮೇಲೆ 9-10 ಗಂಟೆ ಮೇಲೆ ಚೆನ್ನಾಗ್ ರಾಜ್ಕುಮಾರ್ ಸಾಂಗ್ಸ್ ಹಾಕ್ತಿದ್ರಿ, ಇವಾಗ ಹಾಕೋದೇ ಇಲ್ಲ. ಬರ್ತಾ ಇದೆ ಅದು ಆದ ತಕ್ಷಣ 10 ಗಂಟೆ ಅಷ್ಟೊತ್ತಿಗೆ ಬರುತ್ತೆ. ಇಲ್ಲ ಸರ್, ಬರ್ತಾ ಇಲ್ಲ ಸರ್ ಇವಾಗ. ಹೌದಾ, ಆಯ್ತು ಬಿಡಿ. ಇನ್ನೊಂದ್ಸರಿ ನಾನು ಚಿದಾನಂದ್ ಸರಿ ಮಾಡ್ತೀನಿ ಸರ್, ಒಂಚೂರು ನೋಡ್ಬಿಟ್ಟು ಹಾಕಿ ಸರ್ ರಾಜ್ಕುಮಾರ್ ಸಾಂಗ್ ಅಂತ. ಬೆಳಗ್ಗೆ 10 ಗಂಟೆಗೆ ಪಾಪ ಕಾಯ್ತಾ ಇದಾರಂತೆ. ಖಂಡಿತ ಅದೇ ಇಷ್ಟ ನೋಡಿ ಸರ್. ಖಂಡಿತ ಹೇಳ್ತೀವಿ ಬಿಡಿ, ಹಾಕ್ಸೋಣ, ಚಿಂತೆ ಮಾಡ್ಬೇಡಿ ಆಯ್ತಾ. ನಿಮ್ಗೋಸ್ಕರ ಡಾಕ್ಟರ್ ರಾಜ್ಕುಮಾರ್ ಸಾಂಗ್ಸ್ ಆಯ್ತಾ? ತುಂಬಾ ಚೆನ್ನಾಗಿ ನಡ್ಸ್ಕೊಡ್ತೀರಾ ಸರ್. ನನ್ಗಂತೂ ನಿಮ್ ದಾವಣಗೆರೆ ಬಹಳ ಚೆನ್ನಾಗಿ ನಡ್ಸ್ಕೊಡ್ತೀರಾ ಸರ್. ಥ್ಯಾಂಕ್ ಯು ಮಾ. ನಿಮ್ಮ ವಾಯ್ಸ್, ನಿಮ್ಮ ಮಾತುಗಳು ಕೇಳಿ ಎಲ್ಲಾರ್ಗು ಒಂಥರ ಧೈರ್ಯ ಹೇಳ್ತೀರಾ. ಏನೋ ಒಂಥರ ದೇವ್ರ ಭಕ್ತಿ ಮೇಲೆ ಬಹಳ ಇದು ಮಾಡ್ತೀರಾ ಸರ್, ಒಳ್ಳೇದು. ಥ್ಯಾಂಕ್ ಯು ಮಾ. ನಿಮ್ಮೆಲ್ಲರ ಆಶೀರ್ವಾದ ಹೀಗೆ ಇರ್ಲಿ. ಕಾರ್ಯಕ್ರಮ ಇನ್ನಷ್ಟು ಚೆನ್ನಾಗಿ ನಡೆಸೋ ಪ್ರಯತ್ನವನ್ನು ಮಾಡ್ತೀನಿ ಮಾ. ಚೆನ್ನಾಗಾಯ್ತು ಸರ್. ಓಕೆ ಮಾ, ಒಳ್ಳೆದಾಗಲಿ. ಹೀಗೆ ಕರೆ ಮಾಡ್ತಾ ಇರಿ. ಓಕೆ ಮಾ, ನಮಸ್ತೆ. ಎಸ್, ನಮ್ಮ ವೀಕ್ಷಕರಿಗೋಸ್ಕರ ಖಂಡಿತ ಬೆಳಗ್ಗೆ 10 ಗಂಟೆಗೆ ಮತ್ತು ಸಾಯಂಕಾಲ 5ರಿಂದ 5:30 ಅಷ್ಟೊತ್ತಿಗೆ ಈ ರಾಜ್ಕುಮಾರ್ ಸಾಂಗ್ಸ್ಗಳನ್ನು ಮತ್ತೊಮ್ಮೆ ಪ್ಲೇ ಮಾಡಿ ಅಂಥೇಳಿ ನಾನು ನಮ್ಮ ಟೆಕ್ನಿಕಲ್ ಹೆಡ್ ಆಗಿರ್ತಕ್ಕಂಥ ಚಿದಾನಂದ್ ಸರ್ ಹತ್ರ ಕೇಳ್ಕೊಳ್ತೀನಿ. ಎಸ್, ಅವರು ಕೂಡ ಆಫ್ಕೋರ್ಸ್ ಅದನ್ನು ಸ್ಮೈಲ್ ಮೂಲಕ ಎಸ್ ಅಂತ ಹೇಳ್ತಿದ್ದಾರೆ. ಈಗ ಆಲ್ರೆಡಿ ಪ್ಲೇ ಆಗ್ತಿದೆ ಇಲ್ಲರಿ ಅಂತ ಕೂಡ ಅಂದರು ನನಗೆ. ಎಸ್, ಇನ್ನೊಂದು ಸರಿ ನಾನು ಕೂಡ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಇನ್ನೊಂದು ಅದಲು ಬದಲಾಗಿರ್ತಕ್ಕಂಥ ಅಕ್ಷರವನ್ನು ಹೇಳ್ಬಿಡ್ತೀನಿ. ಅದಾದ ನಂತರ ಯಾರು ಕರೆ ಮಾಡ್ತಾರೆ ಅವ್ರ ಜೊತೆ ಮಾತಾಡೋಣ. ಕಲಾಭವನದ, ಇದೇನು ಸರ್ ಕರೆಕ್ಟಾಗಿ ಹೇಳ್ತಿದ್ರಿ, ಇದರಲ್ಲಿ ಏನು ಅದಲು ಬದಲು ಹೇಳಬೇಕು ಅಂತ ನೀವು ಕೇಳ್ಬೋದು. ಖಂಡಿತ ಇದರಲ್ಲಿ ಇನ್ನೊಂದು ಅರ್ಥ ಇದೆ, ಅದನ್ನು ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ. ಇನ್ನೊಂದು ಕರೆ ಬರ್ತಾ ಇದೆ, ಬಹುಶಃ ಹೊನ್ನಮ್ಮರು ಅಂತ ಅನ್ಸುತ್ತೆ. ಅವ್ರ ಜೊತೆ ಮಾತಾಡೋಣ. ನಮಸ್ತೆ ಅಮ್ಮ. ಹಲೋ ಅಪ್ಪ, ಆರಾಮದಿಪ್ಪ? ಆರಾಮಿದ್ದೀನಮ್ಮ. ಭಾಳ ದಿವಸ ಆಯ್ತು, ಫೋನ್ ಮಾಡಿಲ್ಲಲ್ಲ, ಎಲ್ಲೋಗಿದ್ರಿ? ಇಲ್ಲ, ಇಲ್ಲೇ ಇದ್ವಿ. ಮಗಗ್ ಒಂದ್ ಸ್ವಲ್ಪ ಆರಾಮದಿಲ್ಲ, ಬೇಜಾರಾಗ್ಬಿಟ್ಟತ್. ಯಾಕಮ್ಮ, ಏನಾಗಿದೆ? ಅದೇ ಅಪ್ಪ, ಕುರ ಆಗಿ ಮನೆ ಪನ್ಗೆಲ್ಲ ಕರ್ಕೊಂಡ್ ಹೋಗಿದ್ವಿ. ಅದು ಇನ್ನೂ ಒಂದ್ ಸ್ವಲ್ಪ ಹಸಿ ಐತಿ. ಅದಕ್ಕ ನಿನ್ನೆ ಮಗಳದು ಒಂದ್ ಮದ್ವಿ ದಿನದಿತ್ತಪ್ಪ, 25 ವರ್ಷ ಆಗಿತ್ತ ದೊಡ್ಡಕ್ಕಿದ್ದು. ಅದಕ್ಕೆ ಈ ಫೋಟೋ ಕಳ್ಸಿದೆ, ಅದನ್ನ ನಮಗೆ ನೀನ್ ಕಳ್ಸಕ್ ಆಗ್ಲಿಲ್ಲ. ಹೌದಾ, ಈಗ ಆಲ್ರೆಡಿ ಟೈಮ್ ಆಗ್ಬಿಟ್ಟೈತಮ್ಮ, ಇನ್ನೊಂದು 10 ನಿಮಿಷ ಇದೆ.
ಈಗ ತಗೊಳ್ಳೋದು ಕಷ್ಟ, ನಾಳೆ ಆ ಫೋಟೋ ಹಾಕ್ತೀನಮ್ಮ ಇನ್ನೊಂದ್ಸರಿ. ಹ್ಞೂನಪ್ಪ ಹಂಗ ಮಾಡು. ಆಗ್ಲಮ್ಮ. ಈಗ ಹೆಂಗಿದಾರ ಮಗ? ಆರಾಮೈತಪ್ಪ. ಅದು ಇದು ಬಾಳ ರಾಡಿ ಮಾಡ್ಬಿಟ್ಟಿದ್ರಲ್ಲಿ ಮಣಿಪಾಲ್ನಾಗ. ಹೌದಾ, ಇರ್ಲಿ ಇರ್ಲಿ, ಏನ್ ಬೇಜಾರ್ ಮಾಡ್ಕೋಬೇಡ್ರಿ. ಇವಾಗ ಒಂದು ಬೇಸಿಗೆಗಾಲ ಅಲ್ಲ, ಬೇಗ ಆರಾಮಾಗತ್ತೆ. ಒಂದ್ ಸ್ವಲ್ಪ ಒಳ್ಳೆ ಊಟ ತಗೊಳಕ್ ಹೇಳಿ, ನೀರ್ ಚೆನ್ನಾಗಿ ಕುಡಿಯಕ್ ಹೇಳಿ. ಹ್ಞೂನಪ್ಪ. ಸ್ವಲ್ಪ ಬಿಸಿ ಬಿಸಿ ಊಟ ತಗೊಂಡ್ರು ಅಂದ್ರೆ ಕ್ಲೀನ್ ಡೈಜೆಷನ್ ಆಗತ್ತೆ, ಆರಾಮ ಆಗ್ತಾರೆ. ಅದಕ್ಕ ಬೇಜಾರಾಗಿ ಮಾಡಿದ್ದೆ ಅಲ್ಲಪ್ಪ, ಇಲ್ಲೇ ಇದ್ನ ಅವ್ನ. ಹಂಗಾಗಿ ಮತ್ತ ಇದಕ್ಕ ಅವನೇಂತಿ ಊರಿಗೆ ಕರ್ಕೊಂಡೋಗ ಹೋಗ್ ಬರ್ತವೆ ಅಂತ. ಏನ್ ಬೇಜಾರ್ ಮಾಡ್ಕೋಬೇಡ್ರಿ, ಆರಾಮಾಗತ್ತೆ. ಅದೇನಂತ ದೊಡ್ಡ ಸಮಸ್ಯೆ ಅಲ್ಲ. ಹ್ಞೂನಪ್ಪ. ಆರಾಮಾಗತ್ತೆ. ನೀವು ತಾಯಿ ಮನ್ಸು ಸಮಾಧಾನವಾಗಿರ್ಬೇಕು, ಆಶೀರ್ವಾದ ಮಾಡ್ಬೇಕು ಬೇಗ ಆರಾಮಾಗ್ಲಿ ಅಂತ. ಎಲ್ಲಾ ದೇವ್ರಿ ದುಗ್ಗಮ್ಗೆಲ್ಲ ಬೇಡ್ಕೊಂಡೇವಪ್ಪ. ಅಲ್ಲ, ದೇವ್ರಕ್ಕಿಂತ ದೊಡ್ಡವ್ರು ನೀವೇ. ತಾಯಿ ಆಶೀರ್ವಾದ ಮಾಡ್ಬಿಟ್ರೆ ದೇವ್ರು ಕೂಡ ಅಸ್ತು ಅಂದ್ಬಿಡ್ತಾನೆ. ಆಗತ್ತೆ, ಆರಾಮಾಗತ್ತೆ, ಏನ್ ಚಿಂತೆ ಮಾಡ್ಬೇಡ್ರಿ. ತಿಂಡಿ ತಿಂದ್ರಾ? ಹ್ಞೂನಪ್ಪ, ಆಕೆ ಮಗಳ ಉಪ್ಪಿಟ್ಟು ಕಳ್ಸಿದ್ರಿ ಈಗ. ಹೌದಾ, ಆಗ್ಲಿ ಆಗ್ಲಿ. ನಾಳೆ ಆಗ್ತೀಯಪ್ಪಾಜಿ? ನಾಳೆ ಆಗ್ತೀನಮ್ಮ, ಖಂಡಿತ ಆಗ್ತೀನಿ. ಹ್ಞೂನಪ್ಪ. ಅವ್ರ ಹೆಸರು ಬರ್ದು ಕಳ್ಸಿದೀರಾ? ಹ್ಞೂ ಕಳ್ಸ್ಯಾನ ನೋಡಪ್ಪ. ಓಕೆ, ಅವ್ರ ಹೆಸರೇನು ಹೇಳ್ಬಿಡ್ರಿ. ಪುಷ್ಪ. ಅವು ಹೆಸರು ಹಾಕಿಲ್ಲ, ನಂದಷ್ಟ ಹಾಕಿದ್ದೆ. ಪುಷ್ಪ ಮಹೇಶಿ. ಓಕೆ, ಈಗಲೇ ಹೇಳ್ಬಿಡ್ತೀನಿ. ಪುಷ್ಪ ಮತ್ತು ಮಹೇಶ್ ಅವರಿಗೆ ವಿವಾಹ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಭಗವಂತ ನಿಮ್ಗೆ ಆಯಸ್ಸು ಹೇಳಿದ್ದೆ ಪುಷ್ಪಾಗ, ನಿಮ್ಮ ಅಣ್ಣ ಅವರು ನಿಮ್ಮ ಅಣ್ಣ ಕೊಟ್ಟಾಗ ಆಶೀರ್ವಾದ ಮಾಡಿಸ್ತಾನ ಸುಮ್ನರು ಅಂತ. ನಾವು ಅಷ್ಟೊಂದು ಆಶೀರ್ವಾದ ಮಾಡೋಷ್ಟೊಂದು ದೊಡ್ಡವರಲ್ಲ, ನಾವು ಶುಭ ಹಾರೈಸ್ತೀವಿ ಅಷ್ಟೇ. ನಿಮ್ ತಂದೆ ತಾಯಿ ಆಶೀರ್ವಾದ ಇದ್ಬಿಟ್ರೆ ಸಾಕು, ಅದೇ ಆರಾಮಾಗಿರುತ್ತೆ ಎಲ್ಲ. ಹ್ಞೂನಪ್ಪ, ಅಂದ್ರೆ ಹಣ್ಣುಗಳದ್ದು ಬೇಕಪ್ಪ. ಆಗ್ಲಿ, ನಾವು ಪ್ರೀತಿಯಿಂದ ಶುಭ ಹಾರೈಸೋಣ. ಒಳ್ಳೇದಾಗ್ಲಿ ಅಮ್ಮ. ಹ್ಞೂನಪ್ಪ. ಓಕೆ, ನಮಸ್ತೆ. ಎಸ್ ವೀಕ್ಷಕರೇ, ಸೊ ಆ ತಾಯಿಯ ಮಗ ಆದಷ್ಟು ಬೇಗ ಆರೋಗ್ಯ ಆಗಲಿ, ಹುಷಾರಾಗಲಿ. ಏಕೆಂದರೆ ತಾಯಿಗೆ ಮಕ್ಕಳು ಒಂಚೂರು ಹುಷಾರಿಲ್ಲ ಅಂದ್ಬಿಟ್ರು ಏನೋ ಒಂಥರ ಕಸಿವಿಸಿ ದೊಡ್ಡ ಟೆನ್ಷನ್ ತೊಗೊಂಡ್ಬಿಡ್ತಾರೆ. ಸೊ ಏನೋ ಟೆನ್ಷನ್ ತೊಗೋಬೇಡಿ ಅಮ್ಮ, ನಿಮ್ಮ ಮಗ ಬೇಗ ಆರಾಮ ಆಗ್ತಾನೆ. ಎಸ್, ನಾನು ಆಗಲೇ ಹೇಳ್ತಾ ಇದ್ದೆ, ಕಲಾಭವನದ ಈ ಅಕ್ಷರಗಳನ್ನ ಅದಲು ಬದಲಾಗಿ ಹೇಳಿದಾಗ ಮತ್ತೊಂದು ಅರ್ಥಪೂರ್ಣ ಶಬ್ದ ಬರುತ್ತೆ. ಅದನ್ನು ಯಾರು ಸರಿಯಾಗಿ ಹೇಳ್ತಾರೆ ಅಂಥೇಳಿ ನೋಡೋಣ. ಎಸ್, ಇನ್ನಷ್ಟು ವಿಚಾರಗಳನ್ನ ಕ್ವಿಕ್ಕಾಗಿ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಸೊ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಒಂದು ಬಿಗ್ ಅಪ್ಡೇಟ್ ಇದೆ. ಆದಷ್ಟು ಬೇಗ ನಿಮಗೆ ಏನು ಬರಬೇಕಿರ್ತಕ್ಕಂಥ ಬಾಕಿ ಹಣ ಇದೆ ಅದು ಬರುತ್ತೆ ಅಂಥೇಳಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸ್ಪಷ್ಟಪಡಿಸಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದನ್ನು ಹೇಳಿದ್ದಾರೆ. ಅದೇ ರೀತಿ ಉದ್ಯೋಗ ಮಾಹಿತಿ ಒಂದು ಹೇಳ್ತಾ ಇದ್ದೀನಿ. ಇದೇ ಏಪ್ರಿಲ್ 11ನೇ ತಾರೀಕು ಶಿಕ್ಷಕರ ಹುದ್ದೆಗೆ ವಾಕ್-ಇನ್ ಇಂಟರ್ವ್ಯೂ ತೊಗೊಳ್ತಾ ಇದ್ದಾರೆ. ಅಂದರೆ ನೇರ ಇಂಟರ್ವ್ಯೂ ಇದೆ. ಸೊ ದಯವಿಟ್ಟು ಇದಕ್ಕೆ ಹೋಗಿ ಭಾಗವಹಿಸಿ. ಇದು ಆಫ್ಕೋರ್ಸ್ ಬಳ್ಳಾರಿಲಿದೆ. ಸೊ ಬಳ್ಳಾರಿ ತಾಲೂಕಿನ ಕೊಳಗಲ್ಲಿನ ಏಕಲವ್ಯ ಮಾದರಿ ಶಾಲೆಗೆ ಬೇಕಾಗಿದೆ ಇಂಟರ್ವ್ಯೂನ ತೊಗೊಳ್ತಾ ಇದ್ದಾರೆ. ಸೊ ಇನ್ನೊಂದು ಕರೆ ಬರ್ತಾ ಇದೆ. ನಮ್ಮ ರೆಗ್ಯುಲರ್ ಕಾಲರ್ ಆಗಿರ್ತಕ್ಕಂಥ ವಿನಯ್ ಜಿ ಮಾಡ್ತಿದ್ದಾರೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ಸರ್. ನಮಸ್ತೆ ಸರ್, ಹೇಗಿದ್ದೀರಿ? ಎಸ್ ಸರ್, ಸೂಪರ್ ಆಗಿದೆ. ನೀವು ಹೇಗಿದ್ದೀರಿ ಸರ್? ಸೂಪರ್ ಸರ್. ತಿಂಡಿ ಆಯ್ತಾ? ಆಯ್ತು ಸರ್. ಹೇಳಿ ಸರ್, ಯಾರಿಗಾದ್ರು ಶುಭಾಶಯ ಹೇಳ್ಬೇಕಾ? ಇಲ್ಲ ಸರ್. ಓಕೆ ಸರ್, ಇವತ್ತು PUC ರಿಸಲ್ಟ್ ಬರ್ತದೆ, ಏನಾದ್ರು ವಿಶ್ ಮಾಡ್ತೀರಾ ಹುಡುಗರಿಗೆಲ್ಲ? ಸರ್, ಹುಡುಗರು ಸ್ವಲ್ಪ ಹಂತಂತಿ ಮಾಡಿ ಬಿಡ್ಬೇಕು ಸರ್, ಚೆನ್ನಾಗಿ ಓದ್ಬಿಟ್ಟು ಪಾಸ್ ಆಗ್ಬೇಕು ಸರ್. ಅಷ್ಟೇ ಅಲ್ಲ? ಅಷ್ಟೇ ಸರ್. ಓಕೆ ಸರ್, ಯಾಕಂದ್ರೆ ಟೈರ್ಡ್ ಅಂದ್ರೆ ಅವ್ರು ಓದಿರ್ತಾರೆ ಸರ್, ಕೆಲವೊಂದು ಸಬ್ಜೆಕ್ಟ್ ಪಾಸ್ ಆಗಿರಲ್ಲ. ಓಕೆ, ಅದು ಓದ್ಬಿಟ್ಟು ಪಾಸ್ ಮಾಡ್ಕೊಂಡ್ರೆ ಮುಗ್ದೋಯ್ತು ಸರ್. ಅದು ಬಿಟ್ಟು ಆತ್ಮಹತ್ಯೆ ಮಾಡ್ಕೊಂಡೆ, ಅದು ಮಾಡ್ಕೊಂಡೆ, ಇದು ಮಾಡ್ಕೊಂಡೆ ಇದೆಲ್ಲ ಮಾಡ್ಕೋಬಹುದು ಸರ್. ಓಕೆ, ಸಿಂಪಲ್. ಓದೋದು ಪಾಸ್ ಆಗಿ ಬರೆಯೋದು. ಆಯ್ತು ಸರ್. SLC ಕೂಡ ಹಂಗೆ ಮಾಡ್ಬೋದು ಸರ್. SLC PUC ಎಲ್ಲ ಮಾಡೋರು ಎಕ್ಸಾಮ್ ಬರೀರ್ತಾರಲ್ಲ, ಪಾಸ್ ಆದ್ರೆ ಸಾಕು ಸರ್. ಅಷ್ಟೇ ಅಷ್ಟೇ. ಪಾಸ್ ಆಗಿಲ್ಲ ಅಂದ್ರೆ ಟೆನ್ಷನ್ ಇಲ್ಲ ಸರ್, ಸಪ್ಲಿಮೆಂಟರಿ ಮಾಡಬಹುದಲ್ಲ ಸರ್. ಅಷ್ಟೇ ಅಷ್ಟೇ ಸರ್. ಅಷ್ಟೇ ಸರ್. ಎಸ್ ಸರ್, ಥ್ಯಾಂಕ್ ಯು ಸರ್. ಒಂದು ಅಕ್ಷರ ಅದಲು ಬದಲಾಗಿರ್ತಕ್ಕಂಥ ಅಕ್ಷರಗಳನ್ನ ಹೇಳ್ತಾ ಇದ್ದೀನಿ, ಅದನ್ನ ಸರಿ ಮಾಡಿ ಹೇಳ್ಬೇಕು. ಓಕೆನಾ? ಓಕೆ ಸರ್. ಕಲಾಭವನದ ಕವನದ ಲಾಭ ಸರ್. ಕವನದ ಲಾಭ ಸರ್, ಏನ್ ಅಮ್ಮ ಹೇಳ್ಕೊಟ್ರಾ? ನೋ. ಮತ್ತೇನ್ ಸರ್ ಇಷ್ಟು ಕರೆಕ್ಟಾಗಿ ಇಷ್ಟು ಬೇಗ ಹೇಳ್ಬಿಟ್ರಿ? ಪಟಾಪಟ್ ಅಲ್ವಾ? ಓಕೆ ಸರ್, ಥ್ಯಾಂಕ್ ಯು ಸೊ ಮಚ್. ಸರಿಯಾಗಿರ್ತಕ್ಕಂಥ ಉತ್ತರ ಕವನದ ಲಾಭ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಓಕೆ ಸರ್, ಒಳ್ಳೆದಾಗಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮಸ್ತೆ. ಎಸ್ ವೀಕ್ಷಕರೇ, ಸೊ ಮುಂದಿನ ಒಂದು ಪ್ರಶ್ನೆಯನ್ನು ಹೇಳ್ಬಿಡ್ತೀನಿ, ಅದಾದ ನಂತರ ಇನ್ನಷ್ಟು ಕರೆಗಳನ್ನ ಸ್ವೀಕರಿಸೋಣ. ನರಿ ಗುಮ್ಮ, ಇದು ಸರಿಯಾಗಿರ್ತಕ್ಕಂಥ ಆಪ್ಷನ್ಸ್ ಅಂತ ನಿಮಗೆ ಅನ್ನಿಸ್ಬೋದು. ಎಸ್, ಇದರಲ್ಲಿ ಇನ್ನೊಂದು ಅರ್ಥಪೂರ್ಣ ಅಕ್ಷರ ಇದೆ. ಇದನ್ನು ಯಾರು ಸರಿ ಮಾಡಿ ಹೇಳ್ತಾರೆ ಅಂಥೇಳಿ ನೋಡೋಣ. ಸೊ ಅದಕ್ಕಿಂತ ಮುಂಚಿತವಾಗಿ ಇನ್ನಷ್ಟು ವಿಚಾರಗಳನ್ನ ನಾನು ಕ್ವಿಕ್ಕಾಗಿ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ನಾನು ಆಗಲೇ ಹೇಳ್ತಾ ಇದ್ದೆ, ಬಳ್ಳಾರಿಯ ಒಂದು ಶಾಲೆ ಏನಿದೆ
ತಾಲೂಕಿನ ಕೊಳಗಲಿನ ಏಕಲವ್ಯ ಮಾದರಿ ಶಾಲೆಗೆ ಜಾಬ್ ಇನ್ ಇಂಟರ್ವ್ಯೂ ನೇರ ಹುದ್ದೆಗಳನ್ನ ಕರೆದಿದ್ದಾರೆ. ಸೊ ದಯವಿಟ್ಟು ಅಪ್ಲೈ ಮಾಡ್ಕೊಳ್ಳಿ. ಯಾರೆಲ್ಲ ಶಿಕ್ಷಕರ ವೃತ್ತಿಗೆ ಹೋಗಬೇಕು ಅಂತಿದ್ದೀರಿ ಅವರಿಗೆ ಪ್ರಯೋಜನ ಆಗಲಿ ಅಂತ ಈ ವಿಚಾರ ತಿಳಿಸ್ತಾ ಇದ್ದೀನಿ. ಇನ್ನೊಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಟಿವಿ ವ್ಯಾಲ್ಯೂಮ್ ಮ್ಯೂಟ್ ಮಾಡಿಮ್ಮ. ಹೇಳಿಮ್ಮ, ತಮ್ಮ ಹೆಸರು? ಭಾಗ್ಯ ಅಂತ ಹೇಳಿ ಸರ್. ಭಾಗ್ಯ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಹೊಸದುರ್ಗ ತಾಲೂಕು ಚಿತ್ರದುರ್ಗ ಡಿಸ್ಟ್ರಿಕ್ಟ್ ಕಂಗವಳ್ಳಿ ಸರ್. ಬಾಪ್ರೆ, ಹೊಸದುರ್ಗ ತಾಲೂಕು ಚಿತ್ರದುರ್ಗ ಜಿಲ್ಲೆ. ಕಂಗವಳ್ಳಿ ಸರ್. ಹಾ, ಒಳ್ಳೇದಾಗ್ಲಿಮ್ಮ. ಯಾರಿಗಾದ್ರೂ ಶುಭಾಶಯ ಹೇಳ್ಬೇಕಾ? ಯಾರು ಇಲ್ಲ ಸರ್. ಓಕೆ, ನಿಮ್ ಜೊತೆ ಮಾತಾಡೋದು ನಮ್ ಭಾಗ್ಯ ಅಂತ ಅನ್ಕೊಳ್ತೀನಿ ಇವತ್ತು. ಸರಿ ಸರ್. ಓಕೆ, ಮತ್ತೆ ಚೆನ್ನಾಗಿದ್ದೀನಿ. ಮತ್ತೆ ತಿಂಡಿ ಆಯ್ತಾ? ಆಯ್ತು ಸರ್. ನಿಮ್ದು ಆಯ್ತು ಸರ್? ಇಲ್ಲಮ್ಮ, ನಂದು ಇವತ್ತು ಉಪವಾಸ ಏಕಾದಶಿ. ಏನ್ ತಿಂಡಿ ತಿಂದ್ರಿ? ಅವಲಕ್ಕಿ ಸರ್. ಅವಲಕ್ಕಿನಾ? ಹಾ ಸರ್. ಓಕೆ, ಒಂದ್ ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳ್ತೀರಾ? ಗೊತ್ತಿದೆ. ಅದರಲ್ಲೂ ಬದಲಾಗಿರ್ತಕ್ಕಂಥ ಅಕ್ಷರ ಟಿವಿ ಪರದೆ ಮೇಲೆ ಬರ್ತಾ ಇದೆ. ಟಿವಿ ನೋಡ್ತಾ ಇದ್ದೀರಾ? ನೋಡ್ತೀನಿ ಸರ್. ಹೇಳಿ ಸರ್. ಅಲ್ಲಿ ನರಿಗುಮ್ಮ ಅಂತ ಒಂದು ಅಕ್ಷರ ಕೊಟ್ಟಿದ್ದೀನಿ. ಅದನ್ನ ಸರಿ ಮಾಡಿ ಹೇಳ್ಬೇಕು. ಅದರಲ್ಲೂ ಬದಲಾಗಿರ್ತಕ್ಕಂಥ ಅಕ್ಷರ ಅದು. ಟಿವಿ ವ್ಯಾಲ್ಯೂಮ್ ಮ್ಯೂಟ್ ಮಾಡ್ಬೇಕು ನೀವು, ಇಲ್ಲಾಂದ್ರೆ ಏನು ಕೇಳಲ್ಲ. ಹೇಳಿ, ಉತ್ತರ ಗೊತ್ತಿದ್ಯಾ? ಗೊತ್ತಾಗ್ತಿಲ್ಲ. ಇರ್ಲಿ, ತೊಂದರೆ ಇಲ್ಲ. ಸೊ ಆಗ್ಲಿ, ತುಂಬಾ ಸಂತೋಷ ಆಯ್ತು ನಿಮ್ ಜೊತೆ ಮಾತಾಡಿ. ಹಿಂಗೆ ಕರೆ ಮಾಡ್ತೀರಿಮ್ಮ, ಒಳ್ಳೇದಾಗ್ಲಿ. ಆಯ್ತು ಸರ್. ಆಯ್ತು. ಓಕೆ ಮಾ, ನಮಸ್ಕಾರ. ಆಯ್ತು. ಎಸ್ ವೀಕ್ಷಕರೇ, ಸೊ ದಾವಣಗೆರೆಯ 100 ಗ್ರಾಮಗಳಲ್ಲಿ 24x7 ನಿರಂತರ ಕುಡಿಯುವ ನೀರಿನ ಪೂರೈಕೆ ಮಾಡಬೇಕು ಅಂಥೇಳಿ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನರವರು ಎಲ್ಲ ಅಧಿಕಾರಿಗಳಿಗೆ ಒಂದು ವಿಶೇಷ ಸೂಚನೆಯನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಅಂಬೇಡ್ಕರ್ ಭವನದ ನಿರ್ಮಾಣದ ನಿವೇಶನ ಖರೀದಿಗೆ ಅನುದಾನ ಮಂಜೂರು ಏಪ್ರಿಲ್ 14ಕ್ಕೆ ಶಂಕುಸ್ಥಾಪನೆ ಮಾಡ್ತೀವಿ ಅಂತೇಳಿ ಎಸ್ ಮಲ್ಲಿಕಾರ್ಜುನರವರು ತಿಳಿಸಿದ್ದಾರೆ. ಸೊ ಒಳ್ಳೆಯದಾಗಲಿ. ಇನ್ನೊಂದು ಕರೆ ಬರ್ತಾ ಇದೆ, ನೋಡೋಣ ಯಾರ್ದು ಅಂತ. ನಮಸ್ತೆ ದಾವಣಗೆರೆ. ಹಲೋ. ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಅಮ್ಮ, ಹೇಳಿ. ಪ್ರೋಗ್ರಾಮ್ ಬಹಳ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದೀರಾ ಸರ್. ಧನ್ಯವಾದಗಳು ಅಮ್ಮ. ತಮ್ಮ ಹೆಸರು ಏನಂತ ಗೊತ್ತಾಗ್ಲಿಲ್ಲ. ಸರ್, ನನ್ನ ಹೆಸರು ಗಂಗಮ್ಮ, ಚನ್ನಗಿರಿ ತಾಲೂಕ್ ದೇವರಹಳ್ಳಿ ಸರ್. ಓಕೆ. ಸೊ ದೇವರಹಳ್ಳಿ ಅಂದ್ರೆ ಈ ಲಕ್ಷ್ಮೀ ರಂಗನಾಥ. ಸರ್, ಹುಡುಗಿರಿ ಲಕ್ಷ್ಮೀ ರಂಗನಾಥ ಸ್ವಾಮಿ. 12ನೇ ತಾರೀಕು ಬ್ರಹ್ಮರಥೋತ್ಸವ ಐತೆ ಸರ್. 12ನೇ ತಾರೀಕು ಅಮೃತೋತ್ಸವನಾ? ಹ್ಞೂ ಸರ್. ಓಕೆ, ಒಳ್ಳೇದಾಗ್ಲಿ. ಎಷ್ಟು ಅಂದ್ರೆ ತುಂಬಾ ಗ್ರ್ಯಾಂಡ್ ಆಗಿರುತ್ತೆ ಅನ್ಕೋತೀನಿ. ಹ್ಞೂ ಸರ್. ಓಕೆ. ಸೊ ನಿಮ್ಮ ಮಕ್ಕಳು ಯಾರ ಕೈಲಾದ್ರೂ ಒಂದು ಸಣ್ಣದಾಗಿರ್ತಕ್ಕಂಥ ವಿಡಿಯೋ ಮಾಡಿ ನಮಗೆ ಕಳಿಸ್ಕೊಡಿಮ್ಮ. ಓಕೆ ಸರ್. ಅಲ್ಲಿ ಜಾತ್ರೆ ನಡೀತಾ ಇರುತ್ತಲ್ಲ, ಆ ಸಂದರ್ಭದಲ್ಲಿ ದೇವ್ರಿಗೆ ಬಹುಶಃ ಮೆರವಣಿಗೆಗೆಲ್ಲ ಹೊರಗಡೆ ಬರುತ್ತಲ್ಲ, ಅದ್ರದ್ದೊಂಚೂರು ವಿಡಿಯೋ ಮಾಡಿ ಕಳ್ಸಿದ್ವಿ ಅಂದ್ರೆ ಎಲ್ರಿಗೂ ಅಲ್ಲಿಗೆ ಬರಕ್ ಆಗಲ್ಲ, ದೇವರಹಳ್ಳಿಗೆ. ಹೌದಾ? ಯಾರ್ಯಾರು ಬರ್ತಾರೆ ಎಲ್ಲ ಅದೃಷ್ಟವಂತರು. ಈ ಯಾರ್ಯಾರು ಬರಲ್ಲ ಅವ್ರು ನಮ್ಗೆ ಟಿವಿ ಮೂಲಕ ನೋಡ್ಬಿಡ್ಲಿ ಅಂತ ಹೇಳಿ ಜಾತ್ರೆನ ಕಳಿಸ್ಕೊಡಿಮ್ಮ. ಒಳ್ಳೇದಾಗ್ಲಿ. ಲಕ್ಷ್ಮೀ ರಂಗನಾಥ ನಿಮಗೆ ನಮಗೆ ಎಲ್ರಿಗೂ ಒಳ್ಳೇದನ್ನ ಮಾಡ್ಲಿ. ಆಯ್ತಾ? ಸರ್, ಅದು ಪ್ರಶ್ನೆ ಕೊಟ್ಟಿದ್ರಲ್ಲ, ಅದು ನಮ್ಮ ಗುರಿ ಅಂತ ಸರ್. ನಮ್ಮ ಗುರಿ ಅಂತನಾ? ಕರೆಕ್ಟಾ? ಸರ್. ಓಕೆ, ಸರಿಯಾಗಿದೆಯಮ್ಮ. ನಮ್ಮ ಗುರಿ ಸರಿಯಾಗಿರ್ತಕ್ಕಂಥ ಉತ್ತರ. ಸೊ ಧನ್ಯವಾದಗಳಮ್ಮ ಕರೆ ಮಾಡಿದ್ದಕ್ಕೆ. ಹೀಗೆ ಕರೆ ಮಾಡ್ತೀರಿಮ್ಮ, ಒಳ್ಳೇದಾಗ್ಲಿ. ಓಕೆ ಸರ್. ಓಕೆ. ಫಸ್ಟ್ ಕಾಲ್ ಸರ್, ನನಗೆ ಸಿಕ್ಕಿದ್ದು ಈ ಜಸ್ಟ್ ಮಾಡಿದೆ. ಹೌದಾ? ಬಹಳ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ನನಗೂ ಕೂಡ ತುಂಬಾ ಖುಷಿ ಆಯ್ತು. ಹಿಂಗೆ ಕರೆ ಮಾಡ್ತಾರೆ. ಪ್ರೋಗ್ರಾಮ್ ಮಾತ್ರ ಬಹಳ ಚೆನ್ನಾಗಿ ನಡೆಸ್ಕೊಡ್ತೀರಿ ಸರ್. ಹಿಂಗೆ ನಡೆಸ್ಕೊಂತ ಹೋಗ್ರಿ ಸರ್, ನಮಗೂ ಖುಷಿ ಆಗುತ್ತೆ. ಆಗ್ಲಿಮ್ಮ, ನಿಮ್ಮೆಲ್ಲ ದೊಡ್ಡವರ ಆಶೀರ್ವಾದ ಹೀಗೆ ಇರ್ಲಿಮ್ಮ. ಸರಿ ಸರ್. ಓಕೆ, ನಮಸ್ತೆ. ಎಸ್ ವೀಕ್ಷಕರೇ, ಸಾಕಷ್ಟು ಜನ ವಿಡಿಯೋಸ್ಗಳನ್ನ ಕೂಡ ಕಳಿಸಿದ್ದಾರೆ. ಸೊ ಸಾಧ್ಯವಾದರೆ ಆ ವಿಡಿಯೋಸ್ಗಳನ್ನ ಕೂಡ ಪ್ರಸಾರ ಮಾಡೋ ಒಂದು ಪ್ರಯತ್ನವನ್ನು ಮಾಡ್ತೀವಿ. ಎಸ್, ಇನ್ನೊಂದು ವಿಚಾರವನ್ನು ಹೇಳೋದಿದೆ. ಕೌಶಲ್ಯಾಭಿವೃದ್ಧಿ ಉದ್ಯೋಗದ ವಾರ್ತೆಯಲ್ಲಿ ಹೇಳ್ತಾ ಇದ್ದೀನಿ. ಇನ್ನೊಂದು ಕರೆ ಕೂಡ ಬರ್ತಾ ಇದೆ. ಕುಮಾರ್ ಅನ್ನೋರು ಕರೆ ಮಾಡಿದ್ದಾರೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ಸರ್. ಹಲೋ ಸರ್. ನಮಸ್ತೆ. ಹೇಳಿ ಸರ್, ಆರಾಮಿದ್ದೀರಾ? ಚೆನ್ನಾಗಿದ್ದೀನಿ ಸರ್, ನೀವ್ ಹೇಗಿದ್ದೀರಿ? ನಾವು ಚೆನ್ನಾಗಿದ್ದೀವಿ ಸರ್. ತಿಂಡಿ ಆಯ್ತಾ? ತಿಂಡಿ ಆಯ್ತು ಸರ್, ನಿಮ್ದು ಸರ್? ಇಲ್ಲ ಸರ್, ಮಾಡ್ಬೇಕು. ಇವತ್ತು ಏಕಾದಶಿ ಉಪವಾಸ. ಹಾಗೆ ಸರ್, ಮಂಗಳವಾರ. ಹೌದು. ಹೇಳಿ ಸರ್, ಮತ್ತೆ ಯಾರಿಗಾದ್ರೂ ಶುಭಾಶಯ ಹೇಳೋದಿದ್ಯಾ? ಶುಭಾಶಯ ಹೇಳೋದೇನೂ ಇಲ್ಲ ಸರ್. ಹಾಗೆ ಕರೆ ಮಾಡಿದ್ವಿ, ಫಸ್ಟ್ನೇ ಕರೆ ನಮ್ದು. ಓಕೆ. ಸೊ ಏನ್ ಮಾಡ್ತಾ ಇದ್ರಿ ಸರ್ ತಾವು?
ಸರ್ ಏನು ಜಾಬ್ ಮಾಡ್ತಾ ಇದ್ದೀರಿ ಅಂದೆ? ಸರ್ ನಾವು ಹೊಲ ಸರ್. ಹೊಲನಾ? ವಾವ್, ಖುಷಿಯಾಗಿ ಹೇಳಿ ಸರ್. ರೈತರು ಸರ್. ರೈತರು ಅಂದ್ರೆ ನನಗಂತೂ ಬಹಳ ಖುಷಿ. ನೀವೇ ಏನು ಬೇಜಾರದಲ್ಲಿ ಹೇಳ್ತಿದ್ದೀರಿ ರೈತರು ಅಂತ? ಅದೇ ಸರ್. ನೀವಿಲ್ಲ ಅಂದ್ರೆ ನಾವು ಊಟ ಮಾಡಕ್ಕೆ ಆಗಲ್ಲ ಸರ್. ಹೌದು ಸರ್, ಕರೆಕ್ಟ್. ನಾವಷ್ಟೇ ಅಲ್ಲ, ಭಾರತದಲ್ಲಿ ಯಾರು ಊಟ ಮಾಡಕ್ಕಾಗಲ್ಲ ಅಲ್ವಾ? ಸೊ ರೈತರು ಒಂದು ತುತ್ತು ಬೆಳೆದ್ ನಮಗೆ ಕೊಟ್ರೆ ನಾವು ಊಟ ಮಾಡಕ್ ಸಾಧ್ಯ. ಹೌದು ಸರ್, ಕರೆಕ್ಟ್. ಹಾಗಾಗಿ ಎಲ್ಲಾ ರೈತರ ಪಾದಗಳಿಗೆ ನನ್ನ ದೊಡ್ಡ ನಮಸ್ಕಾರ. ಧನ್ಯವಾದಗಳು ಸರ್. ಚೆನ್ನಾಗಿರ್ಬೇಕು. ಸರ್ ಒಂದು ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳ್ಬೋದಾ? ಹೇಳಿ ಸರ್. ಓಕೆ. ಸೊ ಮುಂದಿನ ನಿಮ್ಮ ಒಂದು ಪ್ರಶ್ನೆ ಬಂದು, ಕರ್ನಾಟಕ ಇತಿಹಾಸದಲ್ಲಿ ಮೊದಲ ಮಹಿಳಾ ದೊರೆ ಯಾರು ಅಂತ. 4 ಆಪ್ಷನ್ಸ್ ಕೊಡ್ತಾ ಇದ್ದೀನಿ. ಟಿವಿ ನೋಡ್ತಾ ಇದ್ದೀರಾ? ಓಕೆ, ಅಲ್ಲಿ ಟಿವಿ ಮೇಲೆ ಬರ್ತಾ ಇದೆ. ಬೆಳವಾಡಿ ಮಲ್ಲಮ್ಮ, ಕಿತ್ತೂರು ರಾಣಿ ಚೆನ್ನಮ್ಮ, ಕೆಳದಿ ಚೆನ್ನಮ್ಮ, ನಾಗಮ್ಮ ಪಾಟೀಲ್. ಕಿತ್ತೂರು ರಾಣಿ ಚೆನ್ನಮ್ಮ ಸರ್. ಕಿತ್ತೂರು ರಾಣಿ ಚೆನ್ನಮ್ಮನಾ? ಶೋರಾ ಸರ್? ಇವರೇ ಅಂತೀರಾ? ಇವರೇನಾ? ಓಕೆ, ಎಸ್ ಸರ್. ಕರ್ನಾಟಕದ ಇತಿಹಾಸದಲ್ಲಿ ಮೊದಲ ಮಹಿಳಾ ದೊರೆ ಯಾರಪ್ಪ ಅಂತ ಕೇಳಿದ್ರೆ ನಮ್ಮ ಪ್ರೀತಿಯ ಕಿತ್ತೂರು ರಾಣಿ ಚೆನ್ನಮ್ಮ. ಯಾವಾಗ ಓದಿದ್ ನೆನಪು ಸರ್. ಆದ್ರೂ ಭಾರಿ ಚೆನ್ನಾಗಿ ನೆನ್ಪಿಟ್ಕೊಂಡಿರಿ ಬಿಡ್ರಿ ಸರ್. ಏನ್ ಹಾಕಿರಿ ಹೊಲದಾಗೆ? ಭತ್ತ ಹಾಕಿದ್ದೀರಾ? ಚೆನ್ನಾಗಿ ಬರ್ತಾ ಇದೆಯಾ ಬೆಳೆ ಎಲ್ಲ? ಎಲ್ಲ ಬೆಳೆ ಚೆನ್ನಾಗಿ ಬರುತ್ತೆ. ಓಕೆ ಸರ್. ಎಷ್ಟು ಎಕರೆ ಹಾಕಿದ್ದೀರಿ ಸರ್? 2 ಎಕರೆ ಇದೆ ಸರ್. 5 ಎಕರೆ? 2 ಎಕರೆ. 2 ಎಕರೆನಾ? ಓಕೆ ಓಕೆ. ಎಷ್ಟು ಬರುತ್ತೆ ಸರ್ ಫಸಲು 2 ಎಕರೆಗೆ? 50-60 ಚೀಲ ಆಗುತ್ತೆ ಸರ್. 60 ಚೀಲ ಆಗುತ್ತೆ. 60 ಚೀಲದಲ್ಲಿ ಅಕ್ಕಿ ಬರೋದು ಎಷ್ಟು ಸರ್? ಅಕ್ಕಿ ಇಲ್ಲ ಸರ್, ಭತ್ತನೇ ಡೈರೆಕ್ಟ್ ಮಾರೋದು. ಭತ್ತನ ಡೈರೆಕ್ಟ್ ಮಾರ್ಬಿಡ್ತೀರಾ? ಮನೆಗೆ ಊಟಕ್ಕೆ ಹಿಡ್ಕೊಂಡು. ಓಕೆ ಓಕೆ. ಈಗಿನ ಸಬ್ಸಿಡಿ ರೇಟ್ ಕೊಡ್ತಾರಂತಲ್ಲ, ಏನಾದ್ರು ಬೆನಿಫಿಟ್ ಆಗಿದೆಯಾ? ಏನಿಲ್ಲ ಬಿಡಿ ಸರ್. ಆಗಿಲ್ಲ. ಓಕೆ ಓಕೆ. ಒಳ್ಳೇದಾಗ್ಲಿ ಸರ್. ನಿಮ್ಮ ಬೆಳೆ ಚೆನ್ನಾಗಿ ಬರಲಿ, ನೀವು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಚೆನ್ನಾಗಿ ಬರಲಿ, ಒಳ್ಳೆ ಬೆಳೆಗೆ ಬರಲಿ ಸರ್. ಓಕೆನಾ? ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ನಮಸ್ಕಾರ. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದ ಅವಧಿ ಮುಗಿದಿದೆ. ಆದರೂ ಕೂಡ ಒಂದಷ್ಟು ಇತರೆ ವಿಚಾರಗಳನ್ನ ಕ್ವಿಕ್ಕಾಗಿ ಅಪ್ಡೇಟ್ ಮಾಡಲಿಕ್ಕಿದೆ. ಸೊ ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಓಕೆ, ಕರೆ ಕಟ್ ಆಯಿತು. ಎಸ್, ನಾನು ಹೇಳ್ತಾ ಇದ್ದೆ, ಉದ್ಯೋಗ ನಿರೀಕ್ಷೆಯಲ್ಲಿ ಯಾರಿದ್ದೀರಿ ದಯವಿಟ್ಟು ಯೂಸ್ ಮಾಡ್ಕೊಳ್ಳಿ. ಇನ್ನೊಂದು ಉದ್ಯೋಗ ವಾರ್ತೆದ ಬಗ್ಗೆ ಹೇಳ್ತಾ ಇದ್ದೀನಿ. ಕರ್ನಾಟಕ ವೃತ್ತಿ ತರಬೇತಿ ಮತ್ತು ಕೌಶಲ್ಯ ಅಭಿವೃದ್ಧಿ ನಿಗಮದಿಂದ ಪುರುಷ ಭದ್ರತಾ ಸಿಬ್ಬಂದಿಗಳಿಗೆ UAEನಲ್ಲಿ ಸಾಕಷ್ಟು ಉದ್ಯೋಗ ಅವಕಾಶಗಳಿದೆ ಅಂತೆ. ಇದನ್ನು ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆಯ ಅಡಿಯಲ್ಲಿ ಹೇಳ್ಕೊಡ್ತಾ ಇದ್ದಾರೆ. ಸೊ ನಿಮಗೆ ಮುಖ್ಯ ಅರ್ಹತೆಗಳು ಏನೇನು ಬೇಕು ಅಂತ ಹೇಳಿದ್ರೆ, ವಿದ್ಯಾರ್ಹತೆ 10ನೇ ತರಗತಿ ಓದಿದ್ರೂ ಸಾಕಂತೆ. ಅನುಭವ ಕನಿಷ್ಠ 2 ವರ್ಷ ವೃತ್ತಿ ಸೇವಾನುಭವದ ಅನುಭವ ಹೊಂದಿರಬೇಕಂತೆ. ಸೇನೆ, ಪೊಲೀಸ್ ಇಲಾಖೆ, ಖಾಸಗಿ ಭದ್ರತೆ ಎಲ್ಲೂ ವರ್ಕ್ ಮಾಡಿದರೂ ನಡೆಯುತ್ತೆ. ವಯಸ್ಸು 20ರಿಂದ 40 ವರ್ಷ ಒಳಗಡೆ ಇರಬೇಕು. ದೈಹಿಕ ಎತ್ತರ ಕನಿಷ್ಠ 5ರಿಂದ 9 ಅಡಿ ಇರಬೇಕಂತೆ. ಸೊ ಎಲ್ಲದಕ್ಕೂ ಒಂದು ಕಾಂಟ್ಯಾಕ್ಟ್ ನಂಬರ್ ಏನಾದ್ರು ಇದ್ದರೆ ಕೊಟ್ಬಿಡ್ತೀನಿ, ಅಲ್ಲಿ ದಯವಿಟ್ಟು ಹೆಚ್ಚಿನ ಮಾಹಿತಿ ತೊಗೊಳ್ಳಿ. ಸೊ ಕಾಂಟ್ಯಾಕ್ಟ್ ನಂಬರ್ ಎಲ್ಲೂ ಕೊಟ್ಟಿಲ್ಲ. ಅಡ್ರೆಸ್ ಹೇಳಿಬಿಡ್ತೀನಿ. ಅಂತಾರಾಷ್ಟ್ರೀಯ ವಲಸೆ ಕೇಂದ್ರ, ಕರ್ನಾಟಕ, IMCK, 4ನೇ ಮಹಡಿ, ಕಲ್ಯಾಣ ಸುರಕ್ಷಾ ಭವನ, ITI ಕಾಲೇಜು ಆವರಣ, ಡೈರಿ ವೃತ್ತ, ಬನ್ನೇರಿಘಟ್ಟ, ಮುಖ್ಯ ರಸ್ತೆ, ಬ್ಯಾಂಗ್ಳೂರು. ಸೊ ಯಾರೆಲ್ಲ ಈ ಒಂದು ಭದ್ರತಾ ಸಿಬ್ಬಂದಿಯಾಗಿ ಕೆಲಸ ಮಾಡ್ತಾ ಇದ್ದೀರಿ, ನಿಮಗೆ ಸಾಕಷ್ಟು ಅವಕಾಶ ಇದೆ. ಯೂಶ್ವಲಿ SSLC ಅಂತೂ ಪಾಸ್ ಆಗೇ ಆಗಿರ್ತೀರಿ. ಇನ್ನೇನು 2 ವರ್ಷ ಅನುಭವ ಇದ್ಬಿಟ್ರೆ ಸಾಕು. 20ರಿಂದ 40 ವರ್ಷದ ಒಳಗಡೆ ಇದ್ದರೆ ನಿಮಗೆ UAE ಹೋಗೋದಕ್ಕೆ ಆಸಕ್ತಿ ಇದ್ದರೆ ಒಂದು ಒಳ್ಳೆ ಜಾಬ್ ಇದೆ. ಸೊ ದಯವಿಟ್ಟು ಇದನ್ನು ಯೂಸ್ ಮಾಡ್ಕೊಳ್ಳಿ. ಏಪ್ರಿಲ್ನಲ್ಲಿ ಸಂದರ್ಶನ ಇರುತ್ತಂತೆ. ಸೊ ದಯವಿಟ್ಟು ಇದನ್ನು ನೋಡ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಓಕೆ, ಇದಿಷ್ಟು ವಿಚಾರವನ್ನು ತಿಳಿಸ್ಬೇಕಿತ್ತು, ತಿಳಿಸಿದ್ದೀನಿ. ಮತ್ತೇನಾದರೂ ಆಮೇಲೆ ಇನ್ನೊಂದು ಬೇಜಾರದ ವಿಷಯ ಕಾರ್ಯಕ್ರಮ ಮುಗಿಸೋವಾಗಿ ಹೇಳ್ತಾ ಇದ್ದೀನಿ. ಬೆಳಗ್ಗೆ ಮೊದಲೇ ಹೇಳ್ಬಿಟ್ರೆ ಎಲ್ಲರೂ ಬೈತೀರಿ ಅಂತ ಈಗ ಹೇಳ್ತಾ ಇದ್ದೀನಿ. ಏನಪ್ಪ ಅಂತ ಹೇಳಿದ್ರೆ ಹೇಳಲೇಬೇಕು, ನಾನು ಹೇಳಿಲ್ಲ ಅಂದರೆ ನಿಮ್ಗೆ ಗೊತ್ತಾಗೇ ಆಗುತ್ತೆ. ಬಹುಶಃ ಇವತ್ತಿಂದ ಅಥವಾ ನಾಳೆಯಿಂದ 50 ರೂಪಾಯಿ ರೇಟ್ ಜಾಸ್ತಿ ಆಗ್ತಾಯಿದೆ. ಏನು ಸರ್ ಮತ್ತೆ ಇದು ಹೊಸದು ಸಮಸ್ಯೆ ತಂದ್ರಿ ಅಂತ ಅಂದ್ಕೋಬೇಡಿ, ನಂದಲ್ಲ ಇದು. ಕೇಂದ್ರ ಸರ್ಕಾರದಿಂದ ಅವರು ಕೂಡ ರಾಜ್ಯ ಸರ್ಕಾರದ ಜೊತೆ ಫೈಟ್ ಮಾಡ್ತಿದ್ದಾರೆ. ಬರೀ ನೀವಷ್ಟೇ ಯಾಕೆ ಸರ್ ಜಾಸ್ತಿ ಮಾಡ್ತೀವಿ, ನಾವು ಮಾಡ್ತೀವಿ ಅಂತೇಳಿ ಸಿಲಿಂಡ್ರಿಗೆ, ಅದು ಕೂಡ ಅಡುಗೆ ಸಿಲಿಂಡ್ರಕ್ಕೆ 50 ರೂಪಾಯಿನೋ ಜಾಸ್ತಿ ಮಾಡಿದಾರಂತೆ. ಯಾಕೋ ಭಾಳ ಜಾಸ್ತಿ ಆಗೋಯ್ತು ಸರ್. 10 ರೂಪಾಯಿ 20 ರೂಪಾಯಿ ಮಾಡಿದ್ರೆ ಬಡವ್ರಿಗೇನೋ ಒಂಚೂರು ಬದುಕೋತಾರೆ. 50-50 ರೂಪಾಯಿ ಒಂದೇ ಸರಿ ನೀವು ಜಾಸ್ತಿ ಮಾಡಿಬಿಟ್ರೆ ಭಾಳ ಆಗುತ್ತೆ. ಮೋದಿಜಿ ಒಂದು ಸ್ವಲ್ಪ ಗಮನ ವಹಿಸಿ 50 ರೂಪಾಯಿ ಜಾಸ್ತಿ ಮಾಡೋಕ್ಕೆ ಕೊಡಬೇಡಿ. ಪಾಪ ಬಡ ವರ್ಗದವರಿಗೆ 50 ರೂಪಾಯಿನೂ ಕೂಡ ದೊಡ್ಡದಾಗತ್ತೆ. ಸೊ ಅದನ್ನು ರಿಕ್ವೆಸ್ಟ್ ಅಂತ ನಾನು ಕೇಳ್ಕೊಬಲ್ಲೆ. ಎಸ್, ಇದಿಷ್ಟು ವಿಚಾರಗಳನ್ನ ಇವತ್ತು ತಿಳಿಸ್ಬೇಕಿತ್ತು. ಮತ್ತೊಮ್ಮೆ ಕಾರ್ಯಕ್ರಮದ ಕೊನೆಯಲ್ಲಿ ಎಲ್ಲ ಪೋಷಕರಿಗೆ ಕೈ ಮುಗಿದು ಕೇಳ್ಕೊಳ್ತಿದ್ದೀನಿ, ಅದೇ ರೀತಿ ಎಲ್ಲ ಮಕ್ಕಳಲ್ಲಿ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ. ಯಾರೆಲ್ಲ ಇವತ್ತು
ಮಧ್ಯಾಹ್ನದ 1 ಗಂಟೆ ನಂತರ PUC ಫಲಿತಾಂಶ ಬರ್ತಾ ಇದೆ. ಯಾರೂ ಗಾಬರಿ ಆಗಬೇಡಿ, ಯಾರೂ ಆತಂಕಕ್ಕೆ ಒಳಗಾಗಬೇಡಿ, ಹಾರ್ಟ್ ಮೇಲೆ ಜಾಸ್ತಿ ಸ್ಟ್ರೆಸ್ ಕೊಡಬೇಡಿ. ಏನೇ ಆದರೂ ಕೂಡ ಪರೀಕ್ಷಾ ಫಲಿತಾಂಶವನ್ನು ಪಾಸಿಟಿವ್ ಆಗಿ ತಗೊಳ್ಳಿ, ಆಯಿತಾ? ಸೊ ಮುಂದೆ ಒಂದು ದಿವಸ ನೀವು ಯಾವುದೋ ಒಂದು ಹುದ್ದೆಯಲ್ಲಿದ್ದಾಗ ಯಾರೂ ಕೂಡ ನಿಮ್ಮ SSLC PUC ಮಾರ್ಕ್ಸ್ಗಳನ್ನ ನೋಡೋದು ಇಲ್ಲ, ಕೇಳೋದು ಇಲ್ಲ. ಸೊ ದಯವಿಟ್ಟು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಕೂಲಾಗಿರಿ. ಒಂದು ವೇಳೆ ಫೇಲ್ ಆದರೂ ಕೂಡ ಅದನ್ನು ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ಕಟ್ಬಿಟ್ಟು ಸಪ್ಲಿಮೆಂಟ್ರಿ ಪಾಸ್ ಮಾಡ್ಕೊಳ್ಳಿ. ಏನೂ ಪ್ರಪಂಚ ಮುಳುಗೋಗೋದಿಲ್ಲ. ನೀವು ಮುಂದೆನೂ ಕೂಡ GET ಅಟೆಂಡ್ ಮಾಡ್ಬೋದು, ನೀಟ್ ಅಟೆಂಡ್ ಮಾಡ್ಬೋದು, ಎಲ್ಲವನ್ನೂ ಅಟೆಂಡ್ ಮಾಡೋಕ್ಕೆ ಅವಕಾಶ ಇದ್ದೇ ಇರುತ್ತೆ. ನೀವು PUC ಫೇಲ್ ಆಗಿಬಿಟ್ರಿ ಅಂದ ಮಾತ್ರಕ್ಕೆ ನಿಮ್ಮದೆಲ್ಲ ಮುಗ್ದೋಯ್ತು, ಲೈಫೇ ಮುಗ್ದೋಯ್ತು ಅಂತಕ್ಕಂಥದ್ದು ಏನೂ ಇರಲ್ಲ. ಸೊ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ. ಅದೇ ರೀತಿ ಪೋಷಕರು ಕೂಡ ಮಕ್ಕಳ ಮೇಲೆ ಒತ್ತಡ ಹಾಕದೆ ಅವ್ರಿಗೊಂಚೂರು ಸಮಾಧಾನವಾಗಿ ಪ್ರೀತಿಯಿಂದ ಗೈಡ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಯಾವುದೇ ರೀತಿಯ ಅನಾಹುತದ ವಿಚಾರಗಳು ನನ್ನ ಕಿವಿಗೆ ಬೀಳದೇ ಇರಲಿ ಅಂಥೇಳಿ ಆ ಭಗವಂತನಲ್ಲಿ ಮತ್ತೊಮ್ಮೆ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ. ಯಾರ ಜೀವಕ್ಕೂ ತೊಂದರೆ ಆಗೋದು ಬೇಡ. ಇದಿಷ್ಟು ಹೇಳ್ತಾ ಎಂದಿನಂತೆ ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವಜನ ಸುಖಿನೋ ಭವಂತು, ಸಮಸ್ತ ಲೋಕ ಸನ್ಮಂಗಲಾನಿ ಭವಂತು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ವಿರಾಮ ಹಾಡ್ತಿದ್ದೀನಿ. ನಾಳೆ ಮತ್ತೊಮ್ಮೆ ಖುಷಿಯಾಗಿ ಬರೋ ಹಾಗೆ ಆಗಲಿ ಅಂತ ಎಲ್ಲರ ಹತ್ರ ಕೇಳ್ಕೊಳ್ತೀನಿ. ಇದಿಷ್ಟಿನ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ V1 ವಾಹಿನಿಯ ಕಾರ್ಯಕ್ರಮಗಳನ್ನ ನೋಡ್ತಾ ಇರಿ. ಮತ್ತು ನಾಳೆ ಬೆಳಗ್ಗೆ 10:30ರಿಂದ 11:30 ನೇರ ಪ್ರಸಾದದಲ್ಲಿ ಸಿಗೋಣ. ಅಲ್ಲಿವರೆಗೂ ಒಳ್ಳೆಯದಾಗಲಿ. ಎಲ್ರಿಗೂ ನಮಸ್ಕಾರ. ಶುಭಮಸ್ತು.